ನಮಸ್ಕಾರ ರೀ ಅಂದ್ರೆ ಬಾಯಲ್ಲಿ ಅಂತಾರೆ ಹೊರತು ಕೈ ಎತ್ತಿನೂ ನಮಸ್ಕಾರ ಮಾಡಬೇಕಾಗಿಲ್ಲ. ಯಾಕಂದ್ರೆ ಎಲ್ಲನೂ ಧ್ವನಿ ಮುಖಾಂತರನೇ ನಡೀತಿರ್ತೀವಿ. ಇಲ್ಲಿ ನೋಡಿದ್ರಿ ನೀವು, ಈ ವಾರದ ಬಸಣ್ಣ ಚಾ ಕುಡಿಬೇಕಾದ್ರೆ ಹೆಂಗೆ ಕುಡಿತಾನೆ, ಹಿಂಗೆ ಕೈ ಮಾಡಿ ಕುಡಿತಾನೆ. ಅಲ್ಲಿ ಕಪ್ಪು ಇಲ್ಲ, ಚಾನೂ ಇಲ್ಲ, ಏನಿಲ್ಲ. ಇದು ಒಂಥರ ಭಾರತ ಜವಾರಿ ಬಸಣ್ಣ ಈಗ ಮತ್ತೆ ನಮ್ಮ ಕೃಷಿ ಸಮುದಾಯ ಬಂದಿದ್ದಾರೆ. ನಾನು ಅದಕ್ಕೆ ಆಗಳಿಂದ ಅನ್ನಕತ್ತಿದ್ದೆ, ಮತ್ತೆ ಕೇಳಾಕತ್ತೇನಲ್ಲ, ಕೇಳು ತಡಿ ಮುಗಿಲಿ. ಚಾ ಅಲ್ಲಿ ಮಗ್ಲ ಮನೆ ಅನ್ಸೋ ಹೋದಳ ನೋಡ್ರಿ, ಬಡ ಬಡ ತೊಂಬ ಅನ್ರಿ ಒಂದ್ 2 ಕಪ್ಪು ಕೊಟ್ಟು ನಮ್ಮ ಬಸಣ್ಣ ಬಂದ ತೊಂಬ ಅಂದ್ರೆ ತರ್ತಾಳ ಹೇಳ್ರಿ. ಬಿಟ್ರ ಬರ್ರಿ ಗೌಡ್ಸೇನ್ ತರಿತಾರಿ ಚಾತ, ನೀವು ತೋರಿ ಗೌಡ್ಸೇನಾರ ತೋರಿ ಬಸಣ್ಣ. ಗೌಡ್ರ ಮನ್ಯಾಗ ಇರ್ತೀರಿ ದವಾಸ್ ಕುಡಿ, ನಾವೆಲ್ಲ ಊರು ಟಣ ಅಡ್ಡಾಡೋರು ಇರ್ತೀವಿ. ಆದ್ರೂ ನಿಮ್ಮ ಮನೆ ಚಾ ಕೊಡ್ದಂಗೆ ಆಗೋದಿಲ್ಲ ನೋಡ್ರಿ ಗೌಡ್ಸೇನಾರ. ಈಗ ದಿಮಸ್ ಅಡ್ಲಿಡ್ತೋತ್ ನೋಡ್ರಿ ಬೆಟ್ಟ ತೊಡ್ರಿ. ಯುದ್ಧನ ನಡೆದೈತು ಅಥವಾ ಒಳಗೆ ಚಾನ ಕುಡಿಯಕತ್ತಾರೋ ಹಿಂಗೆಲ್ಲ ಅನಿಸ್ತಿರುತ್ತೆ. ಆದ್ರೆ ಒಳಗಿನ ಸ್ಟುಡಿಯೋದಾಗ ಅದು ಏನೂ ಇರಲ್ಲ. ಅವ್ರು ಹೇಗಿರ್ಬೇಕು ಅಂತ ಹೇಳಿ ನಮ್ಮ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ ಅಂದ್ರೆ ಜವಾರಿ ಬಸಣ್ಣ, ವಾರದ ಜವಾರಿ ಬಸಣ್ಣ ಅಂತ ಆಡು ಭಾಷೆಯಲ್ಲೇ ಹೇಳ್ತಾರೆ. ಯಾಕಂದ್ರೆ ಜನಗಳಿಗೆ ತಿಳಿಬೇಕು, ಬೇಗ ಅರ್ಥ ಆಗ್ಬೇಕು ಅಂತ ಹೇಳಿ 2 ವಿಶಿಷ್ಟವಾದಂಥ ಘಟ್ಟಗಳನ್ನು ಹೇಳ್ತಾರೆ. ಏನು ಮೊದಲಿದ್ದು ಜವಾರಿ ಬಸಣ್ಣ ತನ್ನ ಯಥಾ ಪ್ರಕಾರ ಜಾನುವಾರುಗಳ ಆರೋಗ್ಯದ ಬಗ್ಗೆ, ಅವುಗಳ ಒಂದು ಕಾಳಜಿ ಬಗ್ಗೆ, ಮಳೆಗಾಲ ಅಥವಾ ಶುರುವಾದ ಮುಂಗಾರಿನ ಸುತ್ತಮುತ್ತ ಅಂತ ಈ ಥರ ಎಲ್ಲ ಬಂತು. ಆದರೆ ಇನ್ನೊಂದು ಬಹಳ ಆಸಕ್ತಿ ತರುವಂಥ ವಿಷಯ ಏನಪ್ಪ ಅಂದರೆ, ಈ ವಿಡಿಯೋನ ಲೈವ್ ಆಗಿ ಸ್ಟುಡಿಯೋದೊಳಗೆ ರೆಕಾರ್ಡ್ ಮಾಡೈತಿ. ಈಗ ಸ್ಟುಡಿಯೋದ ಹೊರಗಿದ್ದವ್ರಿಗೆ ಏನು ಅನಿಸ್ತಿರುತ್ತೆ, ಏನಪ್ಪ ಇದು ಒಳಗೆ ಕುರುಕ್ಷೇತ್ರ ಇದ್ದದ್ದು ಟೈಪ್ ಬರಕತ್ತೈತೆ ಅನ್ಸಪ್ಪ, ಯುದ್ಧನ ನಡೆದೈತೇನೋ ಅಥವಾ ವರದ ಬಸಣ್ಣ ಚಾನ ಕುಡಿಯಕತ್ತಾನು, ಹಂಗಾತನು ಹಿಂಗಾತನು ಅಂತ ಅನ್ನಿಸ್ತಿರ್ತೈತೆ ಅವ್ರಿಗೆ. ಆದರೆ ಇದ್ರಾಗ ಏನಿಲ್ಲ, ಎಲ್ಲ ಧ್ವನಿದ ಶಕ್ತಿ. ಶ್ರೋತೃ ಬಂದವರೇ, ಇವತ್ತು ನಮ್ಮ ಕೃಷಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ, ನಿವೃತ್ತ ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಗೊತ್ತಾಗಿರ್ಬೇಕಲ್ಲ, ನಮ್ಮ ವಾರದ ಜವಾರಿ ಬಸಣ್ಣ ಈಗ ಮತ್ತೆ ನಮ್ಮ ಕೃಷಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಬಂದಿದ್ದಾರೆ. ಬನ್ನಿ ಅವ್ರ ಮಾತುಗಳನ್ನ ಕೇಳೋಣ. ಇಷ್ಟು ದಿನ ಎಲ್ಲ ನೀವು ಜವಾರಿ ಬಸಣ್ಣ ಅವರ ಮಾತುಗಳನ್ನ ನಮ್ಮ ಜಾನುವಾರುಗಳಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಕೇಳಿದ್ದೀರಾ. ಇವತ್ತು ನಾವು ಮುಂಗಾರಿನ ಸುತ್ತಮುತ್ತ ದನಗಳ ಆರೋಗ್ಯ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿಯನ್ನ ಒದಗಿಸ್ರಿ ಅಂತ ಅವರನ್ನು ನಾವು ಕರೆದಿದ್ದೀವಿ. ಅದಕ್ಕಾಗಿ ಎಲ್ಲ ಶ್ರೋತೃ ಬಾಂಧವರ ಪ್ರಯೋಜನಕ್ಕಾಗಿ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈಗ ಮುಂಗಾರು ಮೊದಲೇ ಶುರು ಆಯ್ತು, ಮಳೆ ಸುರಿತಾ ಇದೆ. ಈ ಹೊತ್ತಲ್ಲಿ ನಾವೆಷ್ಟು ಕಷ್ಟಪಟ್ಟು ನೆಗಡಿ ಜ್ವರ ಅಂತೀವಿ, ದನಗಳು ನಮ್ಮ ಹಾಗೆ ಅಲ್ಲ ಸರ್, ಅವಕ್ಕೂ ಆರೋಗ್ಯ ತಪ್ಪೋ ಸಾಧ್ಯತೆ ಬಹಳಷ್ಟು ಇರೋದ್ರಿಂದ ಅದ್ರ ಬಗ್ಗೆ ನಮ್ಗೆ ಹೇಳಿ ಸರ್. ಅವಶ್ಯವಾಗಿ ಮೇಡಮ್ ಅವರ. ಆದ್ರೆ ಎಲ್ಲಕ್ಕ ಮೊದಲು ದಯವಿಟ್ಟು ಶ್ರೋತೃ ಬಂಧುಗಳೇ, ಈ ಜಾಗಕ್ಕೆ ಬಂದೆ ಅಂದ್ರೆ ನನಗೆ ಮೊದಲು ಬರೋದೇ ಹಾಡು ಗೊತ್ತಲ್ಲ ನಿಮಗೆ, ಸ್ವಾಗತ ಗೀತೆ ಅಂತಾರೆ. ಹಂಗೆ 7 ಸುತ್ತಿನ ಕೋಟೆ ಅದರೊಳು ಬಂದು ನಿಂತನ ಬಸವ, ಬಸವಕ್ಕ ಬಸವೆನ್ನೀರೇ, ಆ ಬಸವನ ಪಾದಕ ಶರಣೆನ್ನೀರೇ. ಹಿಂಗೆ ಶರಣ ಮಾಡೇ ನಾವು ಒಂದೊಂದು ಮಾತು ಮುಂದುವರ್ಸೋದ್ರಿ. ಆದರೆ ಈಗ ಅವ್ರು ಹೇಳ್ದಂಗೆ ಸರ್ ವಿಜ್ಞಾನಿಯಾಗಿ ಅಲ್ಲ, ನಾನೀಗ ಅದೇ ವಾರದ ಬಸಣ್ಣಾಗಿನೇ ಕಾರ್ಯಕ್ರಮ ಮುಂದುವರ್ಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅನುಮತಿ ತೊಗೊಂಡಿನಿ ನಾವು. ನಮಸ್ಕಾರ ರೀ ಗೌಡ್ಸೇನಿ. ನಮಸ್ಕಾರ. ನಮಸ್ಕಾರ ರೀ ಬಸಣ್ಣರ, ಆರಾಮದಿರಿ? ನಾವು ಆರಾಮದೀವ್ರಿ. ಯಾಕೆ ಒಬ್ಬರ ಗೌಡ್ರನ್ನ ಕಾಣೋದೇ ಇಲ್ಲ. ಅವ್ರ ಮತ ಯಥಾ ಪ್ರಕಾರ ತೀರ್ಥಯಾತ್ರೆಗೆ ಹೋಗ್ಯಾರನ್ರಿ? ಹೌದು ಸರ್, ಅವ್ರ ಮನ್ಯಾಗ ಇರುದಿಲ್ಲ. ನಾನು ನಿಮ್ನ ಬಾಳ್ ನೆನ್ಸ್ಕೊಳಾಗ್ತಿದ್ ನೋಡ್ರಿ. ಯಾಕ್ರಿ? ಯಾಕ ಮತ್ತ ಮಳಿ ಚಲೋ ಆತಲ್ರಿ, ಈಗ ಮುಂಗಾರ ಬಂದೈತಿ, ನಮ್ಮ ದನಗಳಿಗೆ ಏನ್ ಬೇಕಾದ್ರೂ ನಿಮ್ನ ಕೇಳ್ಬೇಕು. ಅದಕ್ಕಂತ ಹೇಳಿ ಹಂಗಾರ ಏನಾರ ಒಂದಿಷ್ಟು ಕಾಳಜಿ ತಗೋಬೇಕಾರ ಮೊದ್ಲ ಏನ್ ಮಾಡ್ಲಿ ಅಂತ ಹೇಳಿ ಕೇಳೋಣ ಅಂತ ಹೇಳಿ. ಅಲ್ರಿ ಗೌಡ್ಸೇನ್, ನಮ್ದು ಏನೈತೆ ಅದ್ರಾಗ, ಅಲ್ಲಿ ಡಾಕ್ಟರ್ ಸಾಹೇಬ್ರು, ನಮ್ಮ ಬೆಳೆ ಮಿಸಿ ಡಾಕ್ಟರ್ ಸಾಹೇಬ್ರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪಶು ಆಸ್ಪತ್ರೆ ಮುಖ್ಯಸ್ಥರು ಹೇಳ್ತಿರ್ತಾರ, ಕೇಳ್ಕೊಂಬರ್ತೀನಿ. ಗೊತ್ತಿರೋದಷ್ಟು ಹೇಳ್ತೀನಿ. ಅಲ್ರಿ ನಾವು ರೈತರಿರೋದು ಅದಕ್ಕೆ ಅಂದ್ರೆ ಒಬ್ಬರಿಂದ ಒಬ್ಬರಿಗಿಂತ ವಿಷಯ ಗೊತ್ತಿದ್ರೆ ಹಂಚ್ಕೋಬೇಕು, ಒಬ್ರಿಗೊಬ್ರಿಗೆ ಉಪಯೋಗ ಆಗ್ಬೇಕು. ಎಲ್ಲಕ್ಕೂ ಹೆಚ್ಚು ನಮ್ಮ ದನಕ್ಕೆ ಉಪಯೋಗ ಆಗ್ಬೇಕ್ರಿ ಮೇಡಮ್. ಆಗ್ಬೇಕ್ರಿ. ನಮ್ಮ ಮನೆಗೂ ಬಂದಿದ್ರು, ಯಾಕ ಬಂದಿಲ್ಲನು ಬಸಣ್ಣ ಬಂದಿಲ್ಲನು ಅಂತ ಕೇಳಾಕ. ಅದಕ್ಕ ನಾ ಹೇಳಿದ್ದೆ ಬಂದ ತಕ್ಷಣ ಕರಿತೀನಿ ಅಂತ ಹೇಳಿ. ಈಗ ನಮ್ಗೆ ಏನೊಂದಿಷ್ಟು ದನಗಳ ಬಗ್ಗೆ ಮಾಹಿತಿ ಹೇಳ್ರಿ. ನಾವು ನಮ್ಮ ಮಹಿಳಾ ಸಂಘದಾಗ ಐತಲ್ಲ, ಅವ್ರ ಜೊತೆ ನಾನು ಹಂಚ್ಕೋತೇನ್ರಿ ಇದನ್ನ. ಅವಶ್ಯ ಗೌಡ್ಸೇನಿ ಅವರ. ಹಿಂಗೈತಲ್ರಿ, ಈ ಕಾಲಗಳೊಳಗೆ ಮಳೆಗಾಲ ನಮಗೆ ಬಹಳ ಬೇಕಾದಂಥ ಕಾಲ. ಬ್ಯಾಸಿಗೆನೂ ಬೇಕು, ಚಳಿಗಾಲನೂ ಇರಬೇಕು ಖರೆ. ಆದ್ರೆ ಈ ಮಳೆಗಾಲ ಅಂದ್ರೆ ನೀರು ನಮಗೆ ಕೊಡುವಂಥ ಕಾಲ. ನೀರು ನಮ್ಮ ಹೊಲಕ್ಕೂ ಬೇಕು, ನಮ್ಮ ದನಕ್ಕೂ ಬೇಕು, ಮನುಷ್ಯರಿಗೆ ಕುಡಿಯೋಕ್ಕೂ ಬೇಕು.
ಅದಕ್ಕೆ ಇದ್ರ ಏನೈತಿ, ನಮ್ಮ ದನಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಗೌಶೇನಾರ ಹೇಳ್ತೀನಲ್ರಿ. ನಾನು ಡಾಕ್ಟರ್ ಸಾಹೇಬ್ರು ಇದನ್ನ ಮಾತಾಡಿದೆ. ಅವ್ರು ಅಂದ್ರೆ ನೋಡಪ್ಪ ಬಸಣ್ಣ, ಮಳೆ ಬಂದ ಮ್ಯಾಗ ವಿಚಾರ ಮಾಡೋದು ಎರಡನೇ ಮಾತು, ಆದ್ರೆ ಮಳೆ ಶುರು ಆಗೋಕ್ಕಿಂತ ಮೊದಲು ಮುಂಜಾಗ್ರತೆ ತಗೊಳ್ಳೋದು ಇನ್ನೂ ಚಲೋ ಅಂತಂದ್ರು. ಏನ್ ಮಾಡ್ಬೇಕ್ರಿ? ಅದನ್ನ ಏನು ಅವ್ರು ಹೇಳಿದ್ರು ಅಂದ್ರೆ ಗೌಶೇನಾರ, ಮಳೆಗಾಲ ಶುರು ಆಯ್ತು ಅಂದ್ರೆ ದನಗಳ ಆರೋಗ್ಯದಾಗ ಸ್ವಲ್ಪ ವ್ಯತ್ಯಾಸ ಆಗತ್ತೆ. ಈ ಮನುಷ್ಯರಿಗೂ ನೀವು ಅಂತಾರಲ್ಲ ನೆಗಡಿ ಕೆಮ್ಮು ಅದು ಇದು ಅಂಥವೆಲ್ಲ ಬರ್ತಿರ್ತಾವ. ಆದ್ರೆ ಮಳೆಗಾಲಕ್ಕಿಂತ ಮೊದಲು ಏಪ್ರಿಲ್ ಮೇ ತಿಂಗಳದಾಗನೇ ಎಲ್ಲ ದನಕ್ಕೆ ಚಪ್ಪಿ ಬ್ಯಾನಿ, ಗಂಟಲು ಬ್ಯಾನಿ ವ್ಯಾಕ್ಸಿನ್ ಅಂದ್ರೆ ಲಸಿಕೆ ಅಂತಾರೆ ನೋಡ್ರಿ ಮೇಡಮ್, ಅದನ್ನ ಕೊಡಿಸ್ಬೇಕಂತ ಹೇಳಿ ಅವ್ರು ಹೇಳಕತ್ತಿದ್ರಿ. ಯಾರಿಗೋ ಮೇಡಮ್ ಅಂತ ಅನ್ನಕತ್ತಿದ್ರು, ನನ್ನ ಬಾಯಿಗೆ ವಾದ ಬರಕತ್ತೈತಿ ನೋಡ್ರಿ ಗೌಡ್ಸೇನಾರ. ಅಲ್ಲ, ಈಗ ಏನು ಲಸಿಕೆ ಇಷ್ಟು ನಾವು ಕೂಸುಗಳಿಗೂ ಹಾಕ್ತೀವಿ, ಎಲ್ಲರಿಗೂ ಹಾಕ್ತೀವಿ. ಆ ಕೊರೋನಾ ಬಂತು, ಅವಕ್ಕೊಂದು 4-5 ಲಸಿಕೆ ಹಾಕಂದ್ರು. ಹೀಗಾಗಿ ಲಸಿಕೆಗಳನ್ನ ಬಾಳ್ ನಡೆದ್ಬಿಟ್ಟಾವ್ ಬಿಡ್ರಿ. ಒಂದ್ ಹೇಳ್ರಿ ಗೌಡ್ಸೇನವ್ರ, ನಮ್ಮ ಮನುಷ್ಯ ನಿಸರ್ಗದಾಗ ಎಲ್ಲಿ ತರ ಬೆಳ್ಕೊಂತ ಇರ್ತಾನೆ, ನೀವು ಯಾವ ಅವಶ್ಯ ಇರೋದಿಲ್ಲ. ಆದ್ರೆ ಸಮಸ್ಯೆ ಏನಾಗ್ಬಿಟ್ಟೈತಿ, ನಮ್ದು ಭಾಳ ಸುಧಾರಿಸ್ಬಿಟ್ಟಿವಿ, ಭಾಳ ಅಭಿವೃದ್ಧಿ ಹೊಂದೀವಿ, ಭಾಳ ನಮ್ಮ ಇದ್ರೊಳಗೆ ಜೀವನ ಶೈಲಿನ ಮಾರ್ಪಾಡು ಮಾಡ್ಕೊಂಡ್ಬಿಟ್ಟಿವಿ. 4 ಗಾಡಿಯಾಗ ಕೆಲಸ ಮಾಡ್ತೀವಿ, ಕುರ್ಚಿ ಮೇಲೆ ಕೂತ್ಕೊಂಡಾಗ ಕೆಲಸ ಮಾಡ್ತೀವಿ, ತಿನ್ನೋದು ಕಡಿಮೆ ಇಲ್ಲ, ಏನೇನೋ ಅವೇನೋ ಬೇಕ್ರಿ ಅಂತ ಜಂಕ್ ಫುಡ್ ಅಂತ ಏನೇನೋ ತಿಂತೀವಿ. ಮತ್ತು ಎಲ್ಲಕ್ಕೆ ಹೆಚ್ಚು ಬರೀ ಇಲ್ಲದ ತಲೆಗೆ ವಿಚಾರ ಹಾಕೊಂತೀವಿ ಗೌಡ್ಸೇನಾರ. ಖರೆ ನೋಡ್ರಿ, ಈಗ ನಮ್ ಹುಡುಗರ್ಗ ಬರೀ ಕೆಳಗ್ ಕುಂತ ಅಡಿಗೆ ಮನೆ ತಿನ್ಬರ್ರಿ ಅಂದ್ರ ಇಲ್ಲಂತ ಟಿವಿ ಮುಂದ ಕುಂತಿರ್ತಾರ. ಕುರ್ಕುರಿ ಅಂತ ಅವ್ ಏನ್ ಪಾಕಿಟ್ ಅಂತಂದ್ರೆ ಇದು ಮಾಡ್ತಾವ್ರಿ. ಬ್ಯಾಡ್ ಅಂದ್ರೆ ಕೇಳೋದಿಲ್ಲ. ಆ ಮೊಬೈಲು, ಆ ಪಾಕಿಟು, ಟಿವಿ. ಗೌಡ್ಸೇನಾರ, ನೀವು ಆ ಮೊಬೈಲ್ ಅನ್ಕೊಂಡ್ ನೆನಪಂತ ಈ ಹುಡುಗರ್ದು ಅಲ್ಲಿ ಬಿಡ್ರಿ, ದೊಡ್ಡವ್ರ ಸಹಿತ ಈ ಮೊಬೈಲ್ ಭಾಳ ಉಪಯೋಗ ಮಾಡಿದ್ರೆ ಅದೇನೋ ಪೇಪರ್ನಾಗ ವರದಿ ಬರಕತ್ತಾವ ನೋಡ್ರಿ. ಮೊಬೈಲ್ನಾಗ ತಲೆ ಕೊಟ್ಟು ಅದ್ರ ತಲೆ ವಿಚಾರ ಮಾಡಿ ಏನೇನೋ ಮಾಡಿ ಹಾರ್ಟ್ ಅಟ್ಯಾಕ್ ಸಹಿತ ಬರಕತ್ತಾವ ಅಂತ ಸುದ್ದಿ ಮಾಡ್ಯಾರ್ರಿ. ಬರ್ದ ಏನ್ ಬಿಡ್ರಿ, ಜಡ್ಡುಗಳೆಲ್ಲ ಬರ್ತಾವು. ಯಾಕೆ ಬೇಕು ನಮ್ಗೆಲ್ಲ ಇವು? ಹೋಲ್ ಬಿಡ್ರಿ, ಮನುಷ್ಯರದ ವಿಚಾರ ಮಾಡಕ ಮನುಷ್ಯ ಡಾಕ್ಟರ್ ಅದಾರ ಗೌಡ್ಸೇನಾರ. ಈಗ ನಾನ್ ನಮ್ ದವಾಖಾನೆಗೆ ಏನ್ ಕೇಳ್ಕೊಂಬಂದಿನಿ ಅದನ್ನ ಮಾತಾಡ್ತೀನಿ ನೋಡಿ. ಅದಕ್ಕ ಲಸಿಕೆ ಹಾಕೋದ್ರ ಜೊತೆಗೆ ಈ ದನಕ್ಕೆ ಏನೈತ್ರಿ, ಆಹಾರದೊಳಗೆ ಒಮ್ಮಿದೊಮ್ಮಿಗೆ ಬದಲಾವಣೆ ಮಾಡಬಾರ್ದು. ಹೆಂಗ, ಈಗ ಮಳೆಗಾಲಕ್ಕಿಂತ ಮೊದಲ ಬೇಸಿಗೆ ಇರುತ್ತೆ, ಒಣ ಮೇವು ಜಾಸ್ತಿ ಇರ್ತೈತಿ, ಹಸಿರು ಮೇವು ಸಿಕ್ತಿರುದಲ್ರಿ. ಆದ್ರೆ ಮಳಿ ಶುರು ಆದ ಕೂಡೇನ ಅಲ್ಲಲ್ಲಿ ಚಿಗುರು ಮೇವು ಬರ್ತೈತಿ, ಹಸಿರು ಮೇವು ಬರ್ತೈತಿ. ಅವಾಗ ದನ ಪಾಪ ಬಡ್ಕೊಂತಾವ ಅಲ್ರಿ, ಯಾರಿಗಾದ್ರೂ ಅಷ್ಟೇ ಅಲ್ರಿ, ಚಲೋ ಹಸಿರು ಕಂಡ್ರ ಪಾಪ ದನಕ್ಕೆ. ಅದಕ್ಕೆ ಅಂತ ಹೊತ್ತಿನ ಮೇಯಿಸ್ಬೇಕಾದಾಗ ಮೊದಲು ಮನೆಯಾಗ ಒಂದಿಷ್ಟು ಒಣಾದ ಮೇಯಿಸಿ, ಅಂದ್ರೆ ಒಣ ದಂಟು ನಾವು ಸಂಗ್ರಹ ಮಾಡಿ ಇಟ್ಬೇಕ್ರಿ, ಬಣವಿ ಕಟ್ಕೊಂಡು. ಎಲ್ಲೇ ನಮ್ಮ ಮಂದಿ ಬಣಿ ಮಾಡಬೇಕು ಅದನ್ನ ಈಗಾರ ರೂಢಿ ಮಾಡ್ಕೊಂಡ್ರೆ ಚಲೋ ರೀ. ಆ ಮೇವು ಹಾಕಿ ತಿನ್ನಿಸಿ ಆಮೇಲೆ ಹೊರಗೆ ಬಿಡ್ಬೇಕಂತೀರಿ ಹಸಿರು ಮೇವು ತಿನ್ಸಕ. ಯಾಕಂದ್ರೆ ಬರೀ ಹಸಿರು ತಿನ್ನಕತ್ತು ಒಮ್ಮಿದೊಮ್ಮಿಗೆ ಹಸಿರು ತಿಂದ್ರೆ ಹೊಟ್ಟೆ ಉಬ್ಬೋದು, ಅದೇನೋ ಬ್ಲೋಟ್ ಅಂತ ಇಂಗ್ಲೀಷ್ನಾಗೇನೋ ಮಾತಾಡಿದ್ದೀವಿ ಡಾಕ್ಟರ್. ಅದೇನೋ ಬರ್ತಾವ, ಇಲ್ಲ ಉಚ್ಕೊಳಕ್ಕೆ ಚಾಲು ಮಾಡ್ತಾವ, ಇಂಥವೆಲ್ಲ ಸಮಸ್ಯೆ ಚಾಲು ಆಗ್ತಾವ ಅಂತಂದೇರಿ. ಆತ್ರಿ ಸರ್, ನಾನು ಅದು ಈಗ ಮಳೆ ಅಂತೂ ಚಲೋ ಆಗೈತ್ರಿ. ನಾನು ಯಾಕಂದ್ರೆ ದವಾಖಾನಿಗೆ ಹೋದಾಗ ಮಳೆ ಹತ್ಬಿಟ್ಟಿತ್ರಿ. ಏನ್ ಮಳೆ ಈ ಸಾರಿ ನಿಲ್ಲವಲ್ತು ಆ ದನಗಳಿಗೆ ಇಲ್ಲ ಗೌಡ್ಸಿನ ಆಲಿ ನಮ್ದು ನೋಡ್ರಿ. ಇದು ಒಂದು ಮಳೆಯಪ್ಪ, ನಾವು ಬಾ ಅಂದ್ರೆ ಬರಂಗಿಲ್ಲ, ಹೋಗಂದ್ರೆ ಹೋಗಂಗಿಲ್ಲ. ಆದಿಷ್ಟ ನಮ್ದು ಏನು ಬೇಡಿಕೆ ರೈತರಿಗೆ ಎಲ್ಲೆಲ್ಲಿ ಬೇಕಾಗತ್ತೆ, ಎಲ್ಲೆಲ್ಲಿ ಹೊಲದಾಗ ಯಾವ್ಯಾವ ಕಡೆ ಯಾವ್ಯಾವ ಪ್ರದೇಶ ಬೇಕು ಅಲ್ಲಿ ಆದ್ರೆ ಇನ್ನೂ ಚಲೋ ಅಂತ ಬೇಡ್ಕೊತೀವ್ರಿ. ಅಲ್ಲ, ಬೇಡೋದಷ್ಟೇ ಕೆಲಸ ರೀ ನಮ್ದು. ಆಗೋದು ಬಿಡೋದು ದೇವ್ರದು ಅಂತಾರಲ್ಲ ಹಂಗ್ರಿ. ಆಮೇಲೆ ಈ ದನದ ವಿಷಯ ಬಂದಾಗ ನಾನು ಡಾಕ್ಟರ್ ಸಾಹೇಬ್ರು ಹೇಳೋದು ಕೇಳಿಸ್ಕೊಂಡಲ್ರಿ. ಅವತ್ತಿನಾಗ ಅವರೊಂದು ಮಾತು ಹೇಳಿದ್ರು, ನೋಡಪ್ಪ, ಈ ಎಮ್ಮಿ ಮತ್ತು ಆಕಳದಾಗ ಭಾಳ ಸೂಕ್ಷ್ಮ ಇರೋದು ಯಾವ್ದಂತಿ ಅಂತ ನನ್ನ ಕೇಳಿದ್ರಿ. ನಾನು ಅಲ್ರಿ, ಎಮ್ಮಿ ಭಾಳ ಕಬ್ಬಗಾಡ ಬಿಡ್ರಿ, ಅದು ನೋಡಕ್ಕೂ ಇದೇ ಇರುತ್ತೆ, ದಾಡ್ಸಿ ಇರ್ತೈತೆ ಅಂತ ಅನ್ಕೊಂಡಿನ್ರಿ. ಆಕಳ ಸೂಕ್ಷ್ಮ ಅಂತ ತಿಳ್ಕೊಂಡಿನಿ. ಇಲ್ಲೇ ನೋಡಿ ಅಂತಪ್ಪ. ಹೌದ್ರಿ? ಅಯ್ಯ, ಗಟ್ಟಿ ಚರ್ಮ, ಎಮ್ಮಿ ಚರ್ಮ ಅಂತ ಬೈಬೇಕಾರೆ ಎಮ್ಮಿಗೆ ಬೈತಿರ್ತೀವಿ. ಇಲ್ಲಲ್ರಿ ಗೌಡ್ಸೇನ್ರ, ಅದನ್ನ ನಾವು ತಪ್ಪು ತಿಳ್ಕೊಂಡ್ರಿ. ಈಗ ಆಕಳದಾಗ ಏನಕ್ಕವ ಶುದ್ಧ ತಳಿ ಇದ್ವು ಅಂದ್ರೆ ಅದರಂತ ಸೂಕ್ಷ್ಮ ಯಾವುದೂ ಅಲ್ಲಂದ್ರಿ. ಅದಕ್ಕೆ ಮೊದಲು ಮಾಡಿ ಈ ಜರ್ಸಿ ಆಗಲಿ, HF ಆಗಲಿ, ಎಷ್ಟೆಷ್ಟು ಶುದ್ಧ ತಳಿ ಇರ್ತಾವ ಅವಕ್ಕೆ ಅಷ್ಟಷ್ಟು ಆರೈಕೆ ಹೆಚ್ಚಿಗೆ ಮಾಡ್ಬೇಕಂತ್ರಿ ಈ ಮಳೆಗಾಲ ದಿವಸ ಅಂತೂ. ಆಮೇಲೆ ಎಮ್ಮಿದು ಹೇಳಿದ್ರಲ್ಲ, ಎಮ್ಮಿ ಖರೆ ತರ್ಕೊಂತವ್ರಿ. ಅದಕ್ಕೇನ್ರಿ, ನೀರ್ ಕಂಡ್ರ ಪ್ರೀತಿ ನಿಮಗೆ ಗೊತ್ತೈತಿ. ಎಮ್ಮಿ ಕೆರಿಗೆ, ಎತ್ತು ಏರಿಗೆ ಹಿಂಗೇನೋ ಹೇಳ್ತಾರಲ್ಲ ಹಂಗ. ಆದ್ರೆ ಎಮ್ಮಿ ವಿಷಯದಾಗ ಅದು ಭಾಳ ಸೂಕ್ಷ್ಮ, ಖರೆ ಅಂದ್ರೆ ಮಾನಸಿಕವಾಗಿ ಭಾಳ ಸೂಕ್ಷ್ಮ ಅದು. ಅವ್ರು ಡಾಕ್ಟ್ರ್ ಹೇಳಿದ್ರಿ ಇದು. ಅವ್ರು ಹೇಳ್ತಾರ, ಎಮ್ಮಿ ಎಂದರ ನೋಡಪ್ಪ, ಹಾಲು ಹಿಂಡ ಮುಂದೆ ಬ್ಯಾರೆದವ್ರು ಹಿಂಡಿದ್ರೆ ಹಿಂಡ್ತೈತನು ಅಂತ ಕೇಳಿದ್ರು. ಇಲ್ಲ, ಅವ್ರ ದಿನ ಹಿಂಡ್ಕೊಳ್ಳೋರ ಹಿಂಡ್ಕೋಬೇಕು. ಹೌದ್ರಿ? ಆಮೇಲೆ ಹೋದ್ಲಂದ್ರ ದೊಡ್ಡ ಇದು ಬಂದ್ಬಿಡ್ತೈತ್ರಿ, ಅವ್ರ ಹಿಂಡವ್ರು. ಅದ್ರಿ ಕ್ವಶನ್ ನೀವು ಹೇಳಿದ್ ಕೇಳಿದ್ ನನ್ ನಗಿ ಬರ್ತ. ಅವ್ರು ನಮ್ಮ ಇದ್ರವ್ರಿ, ಯಾವ್ದು ಊರು ನರೇಂದ್ರದಾತ, ದಿನ ಅವ್ರ ಹೆಣ್ಮಕ್ಳು ಹಿಂಡ್ತಿದ್ರಂತ ಹಾಲು.
ಅವತ್ತು ಏನೋ ಪಾಪ ಅದು ಈಗ ಒಂದು ಇದು ಬಂದ್ಬಿಟ್ಟದ ನೋಡ್ರಿ, ಅದು ಸರ್ಕಾರದ ಯೋಜನೆ, ಬಸ್ನೇ ಫ್ರೀ ಅಡ್ಡಾಡೋದ ಹೊಟ್ಬಿಟ್ರ ಅವ್ರ ಎಲ್ಲ ತೀರ್ಥಕ್ಷೇತ್ರಕ್ಕೆ. ಇವ್ ಮನೆಗೆ ಹಾಲು ಹಿಂಡ್ಕೊಳದ್ ಇವ್ ನಮ್ಮ ಇವನ್ ಬಂದ್ಬಿಡ್ತಿರದ. ಅದಕ್ಕೆ ಅವ ಏನ್ ಮಾಡಿದ್ನಂತ ಹಿಂಡ್ಕೊಳಕ್ ಹೋಗಿ ಪೆಕ್ಕನ ಒದ್ಬಿಟ್ಟೈತೆ. ಕಡಿಗೊಂದು ಆಲೋಚನೆ ಮಾಡ್ಯಾನ್ರಿ ಇಲ್ಲ ಶಾಣ್ಯಾರವ, ಬಡ ಬಡ ಅವ್ರ ಹೆಣ್ಮಕ್ಳು ಸೀರೆ ಇತ್ತಲ್ಲ, ಸೀರೆ ಉಟ್ಕೊಂಡು ಹೋಗಿ ತಾನ ಮುಂದ್ ಕುಂತ ಅದಕ್ಕೆ ತೋರ್ಸಿ ಹಿಂಡಕ್ ಚಲೋ ಮಾಡಿತ್ತು. ಸುಮ್ಮನೆ ಹಿಂಡಿತಂತ್ರಿ ಅಂದ್ರ ಅಲ್ರಿ ನಾವು ನೋಡಿವಲ್ಲ, ದನ ಕಟ್ಟಿದವ್ರಿಗೆ ಇದು ಎಲ್ಲರಿಗೂ ಗೊತ್ತೈತಿ. ಒಂದು ವೇಳೆ ಕರ ಏನಾರ ಸತ್ಯಪ್ಪ ಅಂದ್ರೆ ಎಮ್ಮೆ ಹಾಲು ಕೊಡದ ಬಂದ ಕಳ್ಳ ಅಂದ್ರೆ ಎಂತ ಕಳ್ಳ ಅಂತೀರಿ ಎಮ್ಮಿದು. ಮತ್ತೆ ಅದು ಯಾವ ಮನುಷ್ಯರಿಗೆ ಕಡಿಮೆ ಐತಂತೀರಿ, ಅದಕ್ಕೆ ಸೂಕ್ಷ್ಮ ಅಲ್ಲ ಅಂತ ಹೆಂಗ ಅಂತೀರಿ. ಹಿಂಗ ಚರ್ಚೆ ಭಾಳ ಆಗಕತ್ತಿತ್ರಿ. ನಾ ಹೇಳಿದೆ ಆತ್ರಿ ಸರ, ಬರೇ ಹಿಂಗ ಚರ್ಚೆ ಆಗಕತ್ತಿ. ಈಗ ಏನ್ ಮಾಡ್ಬೇಕು ಹೇಳಿ, ಮತ್ತೆ ಮಳೆ ಅಂತೂ ಚಲೋ ಆಗಿಬಿಟ್ಟೈತಿ. ಇನ್ಮೇಲೆ ಅಂದ್ರೆ ತಾಬುಡ್ ತುಬುಡು ಈಗ ನಿಮ್ಮ ಊರಾಗ ಡಂಗ್ರ ಹೊಡೆದು ಎಲ್ಲಾ ಲಸಿಕೆ ಹಾಕಿದ್ರ ಬರ್ಬರಿ, ಚಪ್ಪಿ ಬೇನಿ ಗಂಟಲ್ ಬೇನಿ. ಈಗ ಅಲ್ರಿ ಗೌಡ್ಸೇನಾರ ಅವ್ರು ಹೇಳಿದ್ ಕೇಳಿದ್ ನಾನು, ಹಳ್ಳಿ ಮನಿಗೆ ಅಡ್ಡಾಡಿ ಹಾಕಕತ್ತಾರಂತ. ಹೌದೌದು, ಇಲಾಖೆಯವ್ರು ಒಳ್ಳೆ ಕಾರ್ಯಕ್ರಮ ಮಾಡಕತ್ತಾರ, ಸಹಕಾರ ಕೊಡ್ರಿಪ್ಪ. ನಿಮ್ಮ ಊರಿಗೆ ಬಂದಿರ್ತಾರೆ ಪಶು ವೈದ್ಯಕೀಯ ಆಸ್ಪತ್ರೆ ಸಿಬ್ಬಂದಿ, ಅವ್ರ ಜೊತೆಗೆ ಒಂದಿಟ್ಟು ಚಂದಾಗ ಮಾತಾಡಿ, ಬೇಕಾ ಅಂದ್ರೆ ನಿಮ್ಗೆ ಆತಿಥ್ಯ ಅನ್ಸಿದ್ರೆ ನಿಮ್ಮ ಮನೆಗೆ ಅತಿಥಿ ಬಂದಾರ ಅಂತೇಳಿ ಒಂದು ಕಪ್ ಚಹಾ ಕುಡ್ಸ್ರಿ, ಏನ್ ತಪ್ಪಲ್ಲ. ನಿಮ್ ದನ ಸೇವೆ ಮಾಡ್ತಾರೆ. ಅವ್ರಿಗೆ ನೀವು ಹಗ್ಗ ಯಾಕೆ ತರ್ಲಿಲ್ಲ, ನೀವ ಯಾಕೆ ಹಿಡ್ಕೋಬಾರ್ದು, ಅದೇನು ಮನುಷ್ಯ ಹಂಗ್ ಮಾಡೋದಿಲ್ಲ. ಬಂದ್ರೆ ನಾವು ಮಾಡಿಸ್ಕೊತಿರ್ತಾಡ್ರಿ, ಚಲೋ ನಮಗೂ ಮಾಹಿತಿ ಕೊಟ್ರಿ, ಇದನ್ನ ಬಂದ್ರೆ ಲಸಿಕೆಗಳನ್ನ ಹಾಕಿಸ್ತೇನೆ ನಾನು. ಆಮೇಲೆ ಅದು 4 ತಿಂಗಳ ಮೇಲಿನ ಹಾಕ್ಸ್ಕೋಬೇಕ್ರಿ. 4 ತಿಂಗಳ ಒಳಗಿಂದ ಸಣ್ಣ ಕರ ಇರ್ತಾವ, ಸದ್ಯಕ್ಕೆ ಅವಶ್ಯಕತೆ ಇರುವುದಿಲ್ಲ, ಮುಂದ್ ಸ್ವಲ್ಪ ದೊಡ್ಡದಾದ್ಮೇಲೆ ಹಾಕ್ಸ್ಬೇಕು ಅಂತ ಹೇಳಕತ್ತಿದ್ದಾರೆ ಅವರು. ಆಮೇಲೆ ನಂದೆ ಅಲ್ರಿ, ಮತ್ತೆ ಈಗ ಹಸದಿಂದಾಗ ಹಾಲ ಒಂದು ಮಂದಿ ಆಗಿಬಿಡ್ತಾವಲ್ಲ ದನದ್ದು, ಅಂದ್ರೆ ಎಮ್ಮಿದು ವಿಶೇಷ. ಅದಕ್ಕೆ ಅವ್ರು ಹೇಳಿದ್ರಿ, ನೋಡಪ್ಪ ಬಸಣ್ಣ ಹಿಂಗೈತಿ, ಹೊರಗೆ ಏನ್ ದನ ಮೇಯಕ್ಕೆ ಹೋಗ್ತಾವಲ್ಲ, ಏನೇನು ಮೇಯ್ತಾವ ಏನೇನು ತಿಂತಾವ ಯಾರ್ಯಾರು ಹೇಳ್ತಾವ. ಕಾಂಗ್ರೆಸ್ ಹಾಲು ಕುಡಿಯಬಾರ್ದು ನಾವು. ಅಲ್ಲ ನೀವು ಕಾಂಗ್ರೆಸ್ ಅನ್ರಿ, ಪಾರ್ಟಿ ನಿಯಮ ಅನ್ರಿ, ಏನಾರ ಅನ್ರಿ, ಗೌಡ್ಸ್ ಏನಾರ, ಆದ್ರೆ ಯಾವ್ದ ಅನ್ರಿ, ಆಕಾಶವಾಣಿಯ ಪ್ರಸಾರಗಳಿಗೂ ಇರುವಂಥ ವ್ಯತ್ಯಾಸ, ಅದ್ರ ಬಾನುಗಳಿಗೂ ಇರುವಂಥ ವ್ಯತ್ಯಾಸ. ಬರ್ರಿ ಇದ್ರ ಮಜಾ ತಗೊಳ್ಳೋಣ, ಬರ್ರಿ ಚಾ ಕುಡಿನ ಬರ್ರಿ. ನಮಸ್ಕಾರ. ಅದು ಹಾಲಿನಾಗ ಇಳ್ದ ಬಿಡ್ತೈತಿ. ಅದೇ ಯಾಕ್ರಿ ಗೌಡ್ಸಿನಾರ ನಮಗೆ ಉಳ್ಳಾಗಡ್ಡಿ, ಅದು ಕಾಡು ಉಳ್ಳಾಗಡ್ಡಿ, ಈರುಳ್ಳಿ ಏನೇನೋ ಹೇಳ್ತಾರೆ, ಬೆಳ್ಳುಳ್ಳಿ ಬರ್ತಾವಂತ್ರಿ ಅಡವ್ಯಾಗ. ಒಂದು ಮೂನಿ ವಾಸನೆ ತೊಗೊಂಡ್ರೆ ಕೆಟ್ಟ ವಾಸನೆ. ಶೇಂಗಾದ ಬಳ್ಳಿ, ಎಲ್ಲಾರ ಶೇಂಗಾದ ಬಳ್ಳಿ, ಶೇಂಗಾದ ಹೊಡೆ ತಿಂದು ಬಂದು ದನದ ಹಾಲು, ಎಮ್ಮೆ ಹಾಲು ವಾಸನೆ ಬಂದ್ಬಿಡ್ತಾವ್ರಿ. ಅದಕ್ಕೆ ಏನ್ ಮಾಡ್ಬೇಕ್ರಿ, ಎಲ್ಲಿ ಮೇಯಿಸ್ತೀರಿ ಆ ಹಾಲು ಮರುದಿನ ಉಪಯೋಗ ಮಾಡಿದಾಗ ಅದು ವಾಸನೆ ಇತ್ತಂದ್ರ ನಮಗೆ ಎಮ್ಮಿ ಹೇಳಕ್ ಬರೋದಿಲ್ಲ, ಇದನ್ನ ತಿನ್ಬೇಡಪ್ಪ ಅಂತ ಹೇಳಿ. ತಿಂದದ್ದು ಏನೂ ಮಾಡಕ್ ಬರೋದಿಲ್ಲ. ಅದಕ್ಕೆ ಮುಂದಿನ ದಿವಸ ನೀವೇನು ಮೇಸಾಕ್ ಬಿಡ್ತಿರಲ್ಲ, ಅದನ್ನ ಆ ಜಾಗ ಬಿಟ್ಟು ಬೇರೆ ಕಡೆ ಮೇಯಿಸಿ ಅಷ್ಟೇ. ನಮ್ಮ ಕೈಗಿರೋದು ಅದ. ಅದಕ್ಕೆ ಅದೊಂದು ಮಾಡ್ರಿ. ಆಮೇಲೆ ಈ ಮಳೆಗಾಲ ದಿನ ಹೆಂಗೈತೆ ಅಂತಾರ್ರಿ ಅವರು, ಹಸಿ ನೆಲ ಏನು ಇವು ದಂಧಕ್ಕಿ ಅಥವಾ ಕಟ್ಟಿ ದನ ಕಟ್ಟು ಜಾಗ ಏನು ಇರ್ತಾರ್ರಿ, ಎಷ್ಟು ಒಣಾರ್ ಇರುತ್ತೆ ಅಷ್ಟು ಒಣಾರ್ ಕಾಯ್ಕೋಬೇಕು ನಾವು. ಅವ್ರು ಹೇಳಿದ್ರಿ ಯಾಕ ಅಲ್ಲಪ್ಪ, ಮೊದ್ಲ ಹವಾಮಾನ ತಂಪಿರ್ತೈತಿ ಅಂದ್ರೆ ಬದಲಾವಣೆ ಆಗಿರುತ್ತೆ, ಒಣ ಇರ್ತೈತಿ ಖರೆ, ಆದ್ರೆ ಅದು ಸರಿ ಅನ್ಸೋದಿಲ್ಲ ಅಷ್ಟು. ಆಮೇಲೆ ದಂಧಕ್ಕೆ ಒಂದು ವೇಳೆ ಹಸಿ ಇತ್ತು ಅಂದ್ರೆ ಅಲ್ಲಿ ಈ ಬ್ಯಾಕ್ಟೀರಿಯಾ, ಕ್ರಿಮಿ, ಕೀಟ ಅದು ಜಾಸ್ತಿ ಆಗಿಬಿಡ್ತಾವ. ಆಮೇಲೆ ಈ ಹಿಂಡದನ ಇದ್ರಂತೂ ಏನಾಕವ, ಎಮ್ಮಿಗಿಂತ ಆಕಳು ಭಾಳ ತ್ರಾಸಿ ಆಕ್ಕವ. ಯಾಕ್ರಿ ಸರ್ ಏನಿದ್ರು ಅಂತ ನಾನು ಡಾಕ್ಟರ್ ಕೇಳಿದೆ. ಅಲ್ಲಪ್ಪ ಆಕಳ ಹಿಂಡ್ಕೊಂಡ ಮ್ಯಾಗ ಹಂಗೆ ಮನಗಿಸ್ಬಿಟ್ರು ಅಂದ್ರೆ ದಂಧಕ್ಕೆಗ ಒಂದು ವೇಳೆ ಹಸಿ ಇದ್ರೆ ಅದು ಹಿಂಡ ದ್ವಾರ ಏನಿರ್ತೈತಲ್ಲ ಮನೆಯಾಗ, ಅದು ದೌಡು ಮುಚ್ಚುದಿಲ್ಲ ಅಂತೆ, ಎಮ್ಮಿ ದೌಡು ಮುಚ್ಕೊಂತೈತಂತ. ಅದಕ್ಕೆ ಆಕಳದಾಗ ಅದ್ರಾಗ ಈ ಜರ್ಸಿ HF ಅಂತ ಇದ್ರಂತೂ ಎಕ್ದಮ್ ಅದ್ರಾಗಿಂದ ಬ್ಯಾಕ್ಟೀರಿಯಾ ಒಳಗೆ ಹೋಗಿ ಕೆಚ್ಚಲ್ ಬಂದು ಬರ್ತವಂತ್ರಿ. ಇಂಥ ಭಾಳ ವಿಷಯ ಹೇಳಿದ್ರಿ. ಆಮೇಲೆ ಎಮ್ಮಿದು ಹೇಳಿದ್ರು ಅವ್ರು, ಎಮ್ಮಿದೇನೈತಪ್ಪ, ನೀವು ಹಿಂಡ್ಕೊಂಡಾಗ ಅಲ್ಲಿ ಹಿಂಡ್ಕೊಳ್ಳೋ ಮುಂದಾರ ಆಗಲಿ ಅದ್ರ ಜೊತೆಗೆ ನಿಮ್ಮದು ಸಲಿಗೆ ಜಾಸ್ತಿ ಇರಬೇಕು. ನಿಮ್ಮನ್ನು ಅದು ನಂಬತೈತಿ ಎಮ್ಮಿ, ಅದು ನಂಬುವಂಗೆ ನೀವು ಇಟ್ಕೋಬೇಕು ವಿಶ್ವಾಸ. ಬಡದ್ನೆ ಅಂದ್ರೆ ಅದು ಕೇಳೋದೇ ಇಲ್ಲ. ಎಮ್ಮೆ ಅಂದ್ರೆ ಎಮ್ಮೆ. ನಾವು ಎಷ್ಟು ಅದನ್ನ ಮೈದೊಡಬೇಕು, ಅದನ್ನ ತಿನ್ನಿಸ್ಬೇಕು, ಅದಕ್ಕೆ ಹಿಡುಕ್ಕಿಂತ ಮುಂಚೆ ಅವಾಗ ಒಂಚೂರು ಅಲ್ರಿ. ಅದು ಎದಕ್ ಮಾಡ್ತೀವಿ ನಾವು, ನಮ್ಮ ಹಿತಕ್ಕಲ್ರಿ, ಹಾಲು ನಮಗ ಬರ್ತೈತಿ. ಆಮೇಲೆ ಇನ್ನೊಂದು ಅವ್ರ ಮಗಿಲಾರ್ದು ಹೇಳಿದ್ರಿ, ನನಗೆ ಪದೇ ಹೋದಾಗ ಇದೇ ವಿಷಯ ಹೇಳ್ತಾರೆ. ನೋಡಪ್ಪ, ನೀವು ರೈತರು ಹೈಗೆ ಮಾಡ್ತೀರಿ, ಬರೋಬರಿ ಎಲ್ಲ ಮಾರಿಬಿಡ್ತೀರಿ ಹೊಲದ, ಇದಕ್ಕೇನು ಯಾವ್ದೋ ಸೊಸೈಟಿ ಹೋದ್ನೆ ಅಲ್ಲಿ ಹೋದ್ನೆ ಇಲ್ಲ ಹೋದ್ನೆ ಬಂದ್. ಈಗ ಒಬ್ಬರು ಮನೆಗೆ ಹೋದ್ರು ಒಂದ್ ಹನಿ ಹಾಲು ಸಿಗೋದಿಲ್ಲ. ಅಲ್ಲಿ ಗೌಡ್ಸಿನ ಡಾಕ್ಟರ್ ಇದನ್ನ ಒತ್ತಿ ಹೇಳ್ತಾರ. ಏನು
ನೀವು ಹಿಂಡ್ಕೊಂಡು ಹಾಲು ಬರೀ ಮಾರಕ್ಕೆ ಹೋಗ್ಬೇಡ್ರಿ. ಮೊದಲು ನಿಮ್ಮ ಮನೆಯಾಗಿರೋ ಸಣ್ಣ ಕೂಸಿಗೆ, ಬಾಣಂತಿಯರಿಗೆ, ಹೆಣ್ಮಕ್ಳಿಗೆ, ರೋಗ ಇದ್ದವ್ರಿಗೆ, ಮುದುಕರಿಗೆ, ತದಕರಿಗೆ ಮೊದಲು ಕೊಡ್ರಿ. ಯಾಕಂದ್ರೆ ಅದು ಪೌಷ್ಟಿಕ ಆಹಾರ. ಎಮ್ಮಿಯಿಂದ ಬಂದದ್ದು ಹಾಲು ಸ್ವಲ್ಪ ದಪ್ಪ ಇರುತ್ತೆ ಖರೆ, ಆದ್ರೆ ಆಕಳ ಹಾಲು ಅದು ಚಲೋನ, ಅದು ತೆಳು ಇರ್ತೈತಿ. ಒಟ್ಟು ಹಾಲು ನೀವು ಮೊದಲು ಮಾರೋಕ್ಕಿಂತ ಮೊದಲು ಮನೆಯವರು ಉಪಯೋಗ ಮಾಡಿರಿ. ನೀವು ಎಷ್ಟು ಉಪಯೋಗ ಮಾಡ್ತೀರಿ ಅಷ್ಟು ನಿಮ್ಗೆ ಔಷಧ ಖರ್ಚು, ಡಾಕ್ಟರ್ ಬಿಲ್ ಕಡಿಮೆ ಆಗತ್ತೆ ಅಂದ್ರೆ ಇಲ್ಲ. ಈಗ ಏನಾಗಿರ್ತೈತಿ, ಡೈರಿ ಬಂದು ರೊಕ್ಕ ಕೊಡ್ತಾರ ರೀ, ಹಿಂಗಾಗಿ ಬಸಣ್ಣ ಬರೇ ಅದಕ್ಕೆ ಸುರಿತಾರೆ. ಅಲ್ರಿ ಗೌಡ್ಸಿನ ನನಗೆ ಕೆಟ್ಟ ಅನ್ಸೋದು ಅದಕ್ಕಲ್ರಿ, ಯಾರು ರೊಕ್ಕ ಹೆಣ್ಮಕ್ಳು ಸಿಕ್ಕರು ಪಾಪ ಸರಿಯಾಗಿ ಉಪಯೋಗ ಮಾಡ್ತಾರ. ಅವು ಹೋಗಿ ಅವು ಗಂಡಂದ್ರಿಗೆ, ಅವ್ರ ಅಪ್ಪಾರಿಗೆ, ಯಾರ್ಯಾರಿಗೆ, ಅಣ್ಣಾರಿಗೆ ಹೆದ್ರಿ ರೊಕ್ಕ ಕೊಟ್ಬಿಡ್ತಾರ. ಅವು ತೊಗೊಂಡು ಹೋಗಿ ಸೆರೆ ಕುಡ್ಕೊಂಡು ಬಿದ್ದಿರ್ತಾವ ಸಂಜೆ. ಮತ್ತೆ ಅವ್ರ ತಂದು ಬಿಡ್ತಾರ್ರಿ ಮನೆಗೆ. ಎಷ್ಟು ಕೊಡ್ತಾರ ಅಷ್ಟೇ ಇಸ್ಕೋಬೇಕಲ್ರಿ. ಹಂಗಾಗಿ ಹೆಣ್ಮಕ್ಳು ನಮ್ಮ ಸಂಘದಾಗ ಹೇಳ್ತಿರ್ತಾರ್ರಿ, ಏನ್ ಮಾಡ್ಬೇಕು, ನಮ್ಮ ಸಮಸ್ಯೆ ಹೇಳ್ಕೊತಿರ್ತಾರ. ಆತ್ರಿ ಅಂತ ನಾವು ಒಂದೆರಡು ಕಲಿಸಿ ಮಾತಾಡಿದ್ರಿ, ಒಂದೆರಡು ಕುಟುಂಬಕ್ಕೆ ಹಿಂಗೆ ಮಾಡ್ಬೇಡ್ರಿಪ್ಪ, ಹೆಣ್ಮಕ್ಳು ಮತ್ತೆ ಸಾಲಿ ಕಲಿಸ್ತಾರ, ಏನೋ ಮನೆದೊಂದಿಟ್ಟು ನೋಡ್ಕೋತಾರ ನೋಡ್ರಿ ಅಂತ ಹೇಳಿ ಏನ್ ಕೇಳ್ತಾರೆ. ಅಲ್ರಿ ಅದು ಒಂದ್ ಕಲ್ತ್ರಂದ್ರೆ ಚಟ ಗಂಡ್ಮಕ್ಳು ಚಟ. ಅಲ್ಲಿ ನಿಮಗೂ ಗೊತ್ತಿರ್ಲಾರ್ದು ಏನಿಲ್ಲ ಬಿಡ್ರಿ ಗೌಡ್ಸಿನಾರ, ಎಲ್ಲ ನೀವು ನೋಡಿದ್ದೈತಿ. ಆದ್ರೆ ಏನಾಕತ್ರಿ, ಇವರು ರೊಕ್ಕ ಉಳಿಸೋದು ಪಾಪ ಹೆಣ್ಮಕ್ಳು ಕಷ್ಟಪಡ್ತಾರೆ ಖರೆ, ಆದ್ರೆ ಮಕ್ಕಳ ಆರೋಗ್ಯ, ಮನೆಯಾಗಿರೋ ಹೆಣ್ಮಕ್ಳ ಆರೋಗ್ಯ, ವಯಸ್ಸಾದವ್ರ ಆರೋಗ್ಯ ನೋಡೋದು ಬಹಳ ಮುಖ್ಯ. ಯಾಕಂದ್ರೆ ಇಲ್ಲಾಂದ್ರೆ ಅವಾಗ ಆರಾಮಿಲ್ಲ ಅಂದ್ರೆ ಮತ್ತೆ ನೀವು ಹೋಗಿ ದವಾಖಾನಿಗೆ ಹೋಗ್ಬೇಕ್ರಿ. ಈಗ ನಾವಂತೇವಿ ಅಂತ ಆಹಾರ ತಿನ್ರಿ, ಪೌಷ್ಟಿಕಾಂಶ ಆಹಾರ ತಿನ್ರಿ ಅಂತೇಳಿ, ಹಂಗ ದನಕ್ಕೂ ಮತ್ ನಾವ್ ನೋಡ್ಬೇಕಲ್ಲ. ಅಲ್ರಿ ದನ ಮೇಯ್ಸ್ ಹೆಂಗಿರ್ತೈತ್ರಿ, ದನ ಮೀಸಿರ್ತಾರ, ದನದಿಂದ ಬಂದ್ರೆ ಹಾಲ್ನು ಇವ್ರು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಇನ್ನೂ ಸಲ ಅಂದ್ರಿ. ದನದ್ದು ಪೌಷ್ಟಿಕಾರ ನೆನಪು ಮಾಡಿದ್ರಿ ಗೌಡ್ಸಿನಾರ. ನಾನು ಡಾಕ್ಟರ್ ಸಾಹೇಬ್ರಿಗೆ ಕೇಳಿದೆ, ಅಲ್ರಿ ನಾವು ಮನುಷ್ಯರಿಗೆ ನಮ್ಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಬಡ್ಕೊಂಡು ತಿಂತೀವಿ, ಮತ್ತು ದನಕ್ಕೆ ಪೌಷ್ಟಿಕ ಆಹಾರ ಅಂದ್ರೆ ಒಂದು ಸ್ವಲ್ಪ ನಮ್ಮ ಇದ್ರ ಭಾಷೆದಾಗ ಹೇಳ್ಬಿಡ್ರಿ ರೈತರು ತಿಳಿಯುವಂಥದ್ದು ಅಂತ ಅನ್ನೆ. ಅಲ್ಲೋ ಬಸಣ್ಣ, ಈಗ ನೀವು ಊಟಕ್ಕೆ ಕುಂತಿರ್ತೀಯಪ್ಪ, ಹೌದ್ರಿ, ಊಟಕ್ಕೆ ಕುಂತ ನಿನ್ನ ತಾಟ್ನ್ಯಾಗ ಏನೇನು ಇರ್ತೈತಿ ನೋಡ್ರಿ ಸಾಹೇಬ್ರ, ಅದ್ರಾಗ ಏನೈತಿ, ನಾವು ಒಕ್ಕಲಿಗೆರ ಒಂದಿಷ್ಟು ರೊಟ್ಟಿ ಇರ್ತಾವ, ಒಂದಿಷ್ಟು ಕಾಳಿನ ಪಲ್ಯ ಇರ್ತಾವ, ಒಂದಿಷ್ಟು ಚಟ್ನಿ ಇರ್ತೈತಿ, ಒಂದಿಷ್ಟು ಉಪ್ಪಿನಕಾಯಿ ಇರುತ್ತೆ, ಒಂದಿಷ್ಟು ಮೊಸರು ಇರುತ್ತೆ, ಆಮೇಲೆ ಚಟ್ನಿ ಅಂದ್ರೆ ಈ ಕಡ್ಲಿ ಚಟ್ನಿ, ಸಿಂಗರಿ ಇಂಥವೆಲ್ಲ ಇರ್ತಾರೆ, ಉಳ್ಳಾಗಡ್ಡಿ ಅಥವಾ ಅಂಥ ಬಾಯಾಡ್ಸಾಕ ಒಂದಿಷ್ಟು ಇದು ಇರ್ತಾವ ರೀ, ಕಾಯಿಪಲ್ಯ ಇರ್ತಾವೆ, ಮೂಲಂಗಿ ಇರ್ತಾವೆ, ಸೌತಿಕಾಯಿ ಇರ್ತಾವ ಅಂತ ಹೇಳಿದ್ದೇನೆ ರೀ. ಇವೆಲ್ಲ ಯಾಕೆ ಬೇಕಪ್ಪ ನಿನ್ಗೆ, ಬರೀ ರೊಟ್ಟಿ ತಿಂದ್ರೆ ನಡೀಗಲ್ಲ ನಂದು. ಏನ್ರಿ ಸರ, ಏನಂತ ಮಾತಾಡ್ತೀರಿ ನೀವು? ಅಲ್ಲ ಬರೀ ರೊಟ್ಟಿ ತಿಂದು ಹೆಂಗೆ ಇರೋಕ್ಕಾಗುತ್ತೆ ರೀ? ಅದಕ್ಕೆಲ್ಲ ಬೇಕ್ರಿ ಸಾಮಾನು, ಎಲ್ಲ ಸರಂಜಾಮ ಬೇಕಾಕ್ಕವ ಅದಕ್ಕೆ. ಅವ್ರು ಹೇಳಿದ್ನು, ಡಾಕ್ಟರ್ ಭಾಳ ಚಂದ ಹೇಳಿದ್ರು. ಬಸಣ್ಣ ಹಿಂಗೈತೆ ನೋಡ್ದ, ಸಮರ್ಥವಾಗಿ ಬಳಸಿದ್ರೇ ಆಕಾಶವಾಣಿ ಫಲಪ್ರದ ಆಗುತ್ತೆ, ಬಾನುಲಿ ಕಾರ್ಯಕ್ರಮ ಸಫಲ ಆಗ್ತವೆ. ಇಲ್ಲದೆ ಹೋದ್ರೆ ಅಷ್ಟೊಂದು ಸಫಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಮಂಟಪ ಅಥವಾ ನಾವು ರಂಗಭೂಮಿ ಒಳಗೆ ನಾಟಕ ಮಾಡೋಕ್ಕೆ ಹೋದಾಗ ಏನಾಗಿಬಿಡ್ತೈತೆ ಅಂದರೆ, ಅಲ್ಲಿ ನಮ್ಮ ಅಭಿನಯ ಕೌಶಲ್ಯ, ಹಾವಭಾವ, ಅಂಗ ಚೇಷ್ಟೆಗಳು ಅಂಥವುಗಳ ಮುಖಾಂತರ ನಮ್ಮ ಪ್ರೇಕ್ಷಕರನ್ನು ಲಕ್ಷ್ಯ ಸೆಳೆಯುವಂಗೆ ಮಾಡಿ, ನಮ್ಮದು ಏನೇ ಸ್ವಲ್ಪ ಏರಿಳಿತ ಇದ್ದರೂ ಕೂಡ ಅಥವಾ ಧ್ವನಿ ಒಳಗೆ ಏರಿಳಿತ ಇದ್ದರೂ ಕೂಡ ಅದನ್ನು ಮೇಕಪ್ ಮಾಡ್ಕೊಳ್ಳೋ ಸಾಮರ್ಥ್ಯ ರಂಗಭೂಮಿ ಅದಕ್ಕೆ. ಅವ್ರು ಹೇಳಿದ್ದು ನೋಡ್ರಿ, ಡಾಕ್ಟರ್ ಭಾಳ ಚಂದ ಹೇಳಿದ್ರು. ಬಸಣ್ಣ ಹಿಂಗೈತೆ ನೋಡಿ, ದನದ್ದು ಹಿಂಡೋ ದನ ಆದ್ರೆ ಅದಕ್ಕೆ ಪರಿಪೂರ್ಣ ಆಹಾರ ಬೇಕು. ಬೆಳೆಯೋ ದನ ಅಂದರೆ ಹೋರಿ ಇರಲಿ, ಎಮ್ಮೆ ಕರ ಇರಲಿ, ಆಕಳ ಕರ ಇರಲಿ, ಅವಕ್ಕೂ ಸರಿಯಾದ ಆಹಾರ ಬೇಕು. ಯಾವುದೋ ಆಹಾರ ಕೊಡಬೇಕಾದ್ರೂ ಅದು ಫುಲ್ ಅಗದಿ ಪೂರ್ತಿ ಅದಕ್ಕೆ ದಕ್ಕುವಂಥ ಪೌಷ್ಟಿಕಾಂಶ ಅದ್ರಾಗಿರ್ಬೇಕು. ಹಂಗಾರೆ ಏನು ಇದು ನೀವು ಹೇಳೋದು ಅರ್ಥ ಆಗಲಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು ಏನಂತ ಅಂದರೆ, ಬಸಣ್ಣ ಹಿಂಗೈತ ಪೌಷ್ಟಿಕ ಆಹಾರ ಅಂದ್ರೆ ಏನಪ್ಪ, ಅದಕ್ಕೆ ಪ್ರೋಟೀನ್ ಅಂತ ಹೇಳ್ತಾರೆ. ಅದು ದೇಹದ ಎಲ್ಲ ಇದನ್ನು ಕಟ್ಟಾಕ, ಜೀವಕೋಶ ಕಟ್ಟಾಕ ಬೇಕು, ಬೆಳೆಯಕ್ಕೆ ಬೇಕು, ಹೌದಾ? ಆಮೇಲೆ ಕೊಬ್ಬು ಅಂತ ಬೇಕು. ಅದು ಈ ಹಾಲು ಹಿಂಡೋ ದನಗಳಿಗಂತೂ ಕೊಬ್ಬು ಇರಬೇಕು. ಆಮೇಲೆ ಬೆಳೆಯೋ ದನಕ್ಕೂ ಕೊಬ್ಬು ಬೇಕೇ ಬೇಕು. ಪ್ರತಿಯೊಂದು ಜೀವಕೋಶದಾಗ ಕೊಬ್ಬು ಇದ್ದೇ ಇರುತ್ತೆ. ಆಮೇಲೆ ಈ ಖನಿಜ ಮಿಶ್ರಣ ಅಂತ ಹಾಕ್ತಾರೆ. ಈಗ ನೋಡಿ ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ ಅಂತ ಅಂಥವು ಏನಾರ ಕಡಿಮೆ ಇತ್ತು ಅಂದ್ರೆ ನಾಳೆ ಹಾಲಿಂದ ಮುಂದೆ ತ್ರಾಸ ಬರ್ತಾವಂತ್ರಿ ಹಿಂದೆ. ಆಮೇಲೆ ಈ ಜೀವಸತ್ವ ಅಂತ ಬರ್ತಾರೆ. ಏನಿದು ಜೀವ ಸತ್ವ ಅಂತ ಏನೋ ಅಂತಿರಲ್ಲ, ಹಂಗೆ ಆಷಾಡಿದ್ದೀನಿ ರೀ ಡಾಕ್ಟ್ರಿಗೆ. ಡಾಕ್ಟ್ರ್ ಹೇಳಿದ್ದೀನಿ, ತಮ್ಮ ಬಸಣ್ಣ ನೀ ಇಷ್ಟು ಅನುಭವ ತೊಗೊಂಡಿದ್ದಿ, ಜೀವಸತ್ವ ಅನ್ನೋದು ನೀನು ತಿಳ್ಕೊಳ್ಳಿಲ್ಲ. ನಿನ್ನ ಜೀವನಕ್ಕೆ ಸತ್ವ ಕೊಡೋದೇ ಜೀವಸತ್ವ ಅಂದರೆ ವಿಟಮಿನ್ಸ್ ಅಂತಾರಂತಾರೆ ಇಂಗ್ಲೀಷ್ನ್ಯಾಗ ಹೇಳಿದ್ದ. ಅಲ್ರಿ ಸರ್ ನೀವು ಹೇಳೋದು ಅದೇನೇನು ಎಲ್ಲೇ ಶಾಲೆಗೆ ಓದಿದ್ದು ನೆನಪಿರ, ವಿಟಮಿನ್ ಎ, ಬಿ, ಸಿ, ಡಿ, ಎ, ಕೆ ಅಂತ ಏನೇನು ಅದೇ ನೋಡಪ್ಪ, ಅವೆಲ್ಲವೂ ಸಿಗ್ಬೇಕಾಗತ್ತೆ ಅನ್ನಕ್ಕೆ. ಅಲ್ರಿ ಸರ್ ಮತ್ತೆ ಎಲ್ಲ ಹೇಳಿದ್ರಿ, ನೀರಿಂದ ಹೆಂಗೆ ಅಂದ ಬಸಣ್ಣ.
ಇದು ನೀವು ಮಾತಾಡಿದ್ದೇನೈತಿ ಇದು ಕರೆಕ್ಟ್ ಕೇಳಿ ನೋಡಿ ಪ್ರಶ್ನೆ. ಯಾಕ್ರೆ ಅಲ್ಲಪ್ಪ ನೀರು ಬಿಟ್ಟು ಏನೈತಿ ಜಗತ್ತಿನಾಗ? ಅಲ್ಲ, ಈ ಮನುಷ್ಯನ ದೇಹ ಆಗಲಿ, ಪ್ರಾಣಿ ದೇಹ ಆಗಲಿ, ಸಸ್ಯದ ದೇಹ ಆಗಲಿ, ಅದ್ರ ಹೆಚ್ಚಿನ ಭಾಗ 75% ಭಾಗ ಬರೇ ನೀರು. ನೀರು ಇರ್ಲಿಕ್ಕೆ ಏನೂ ನಡೆಯೋದಲ್ಲ. ನೀರಿದ್ರೆ ರಕ್ತ ಆಗುತ್ತೆ, ನೀರಿದ್ರೆ ಹಾಲಾಗುತ್ತೆ, ನೀರಿದ್ರೆ ಎಂಜಲಾಗುತ್ತೆ, ನೀರಿದ್ರೆ ಗಂಜಾಕತ್ತೆ, ಎಲ್ಲ ನಡಿಬೇಕು. ಚಟುವಟಿಕೆ ದೇಹದ್ದೆಲ್ಲ ಕ್ರಿಯೆ ನಡಿಬೇಕಂದ್ರೆ ನೀರು ಬೇಕಾಗಬೇಕು. ಅದಕ್ಕೆ ನೀರು ಯಾವಾಗಲೂ ಶುದ್ಧ ನೀರು, ಯಥೇಚ್ಛವಾದ ನೀರು ಬೇಕು ಅಂತಂದ್ರೆ. ಅಂದ್ರೆ ಏನು ಸಾಹೇಬ್ರು ನೀವು ಹೇಳೋದು? ಅಲ್ಲ, ಈ ಕೆರೆಯಾಗ ಪರ್ಯಾಗ ಹೋಗಿ ಹೊಲಸು ನೀರು ಕುಡಿಸಿದ ಅದಕ್ಕೆ ಅಲ್ಲ, ಅವು ಹೊರಗೆ ಹೋದಾಗ ದನ ಅವು ಎಲ್ಲಿ ಬೇಕಲ್ಲಿ ನೀರು ಕಳ್ಕೊಂಡು ಕುಡಿದು ಬಿಡ್ತಾವು. ಅಲ್ಲ, ನೀರಡಿಕೆ ಆಗಿದ್ರೆ ಅದಕ್ಕೆ ದೌಡ್ ಹೊಡ್ಕೊಂಬಂದು ಅದಕ್ಕೆ ಚಲೋ ನೀರು ಕುಡ್ಸೋದು ಚಲೋ. ಮನೆಯಾಗ ಗ್ವಾದ್ಲಿ ಕಟ್ಟಿರ್ತೀರಿ. ಆಮೇಲೆ ಇನ್ನೊಂದು ಗೌಡ್ಸೇಂದ್ರ ಅವ್ರು ಹೇಳಿದ್ದು, ಹೊರಗೆ ಗ್ವಾದ್ಲಿರುತ್ತೆ, ಅದ್ರಾಗ ಹೊಲಸು ಬಿದ್ದಿರುತ್ತೆ, ಮ್ಯಾಲೆ ಗಿಡದ್ದು ಪಡಕ್ಕೆ. ದನ ಅಂಥವೇನಾರ ತಿನ್ನಕತ್ತು ಅಂದ್ರೆ ಅಲ್ಲ, ಒಂದು ಬಿಟ್ಟು ಇನ್ನೊಂದು ಆಗಬಾರ್ದು. ಆಮೇಲೆ ಇದಕ್ಕಿಂತ ಅವ್ರು ಬೇಸಿಗೆ ದಿವ್ಸದ ಭಾಳ ಚಂದ ಹೇಳಿದಿರಿ. ಹೊರಗೆ ನೀರು ಇಟ್ಟಿರ್ತಾರೆ, ಬಿಸಿ ಆಗಿಬಿಟ್ಟಿರ್ತಾವೆ ನೀರು. ದನ ಹೊರಗಿಂದ ಬಂದ್ಕೊಳ್ಳಿ ಆ ಬಿಸಿ ನೀರು ಕುಡಿ ಅಂದ್ರೆ ಏನು ಕುಡಿತಾವ? ಕುಡಿಯೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ತಣ್ಣಗಿರುವಂಥ ಜಾಗ ಅಥವಾ ಅದ್ರ ಮ್ಯಾಗ ಬಿಸಿಲು ಕಾಯಿಲ್ದಾಗ, ಬಿಸಿಲದಿಂದಾಗ್ರಿ ಇದು, ಈಗಂತೂ ಬಿಸಿಲು ಇಲ್ಲಿ ಬಿಡ್ರಿ, ಅವಾಗ ಇದನ್ನು ಮಾಡ್ರಿ ಅಂತ ಅಂದಿದ್ರು. ಆಮೇಲೆ ನಾ ಕೇಳಿದ್ದೀನಿ ರೀ, ಅಲ್ಲಿ ಸಾಹೇಬ್ರೆ ಇವು ಭಾಳ ಇದ್ರಾಗಂತೂ ಈ ಮಳೆಗಾಲದಾಗ ಬಿಟ್ರಿ ದನ ಭಾಳ ಹುಚ್ಕೊಂತಾವ, ಭಾಳ ನಮ್ಮನೆ ಜಡ್ ಬರ್ತಾವಲ್ಲ. ಮತ್ತು ಅದ್ರ ಬಗ್ಗೆ ಒಂದು ಹೇಳಿ ಗೌಡ್ಸ್ ಏನಾದ್ರು ನೀವು ಹೇಳ್ತಿದ್ದೆ ಅವ್ರು ಅಂದಿದ್ದು, ಮನುಷ್ಯ ಆಗಲಿ ದನ ಆಗಲಿ ಎಂದಾದರೂ ಹೊಟ್ಟೆ ಕೆಡುತ್ತೆ ಅಂದ್ರೆ ನಾವೇನು ಪಚನ ಶಕ್ತಿ ಅಂತೀವಿ, ಅದು ಕೆಡ್ತಾ ಅವತ್ತು ಹೊಟ್ಟೆ ಕೆಡ್ಸೋದು ಗ್ಯಾರಂಟಿ. ಮನುಷ್ಯ ಆಗಲಿ ದನ. ಈ ದನದ ವಿಷಯಕ್ಕೆ ಬಂದಿಪ್ಪ ಅಂತಂದ್ರೆ ಬಸಣ, ದನದ ವಿಷಯಕ್ಕೆ ಬಂದ್ರೆ ಏನಾರ ನಾವು ತಿನ್ನಿಸಬಾರದನ್ನು ತಿನ್ನಿಸಿದ್ರೆ ಅಂದ್ರೆ ಏನು ರೀ ಹಂಗಂದ್ರೆ? ಅದು ಅಲ್ಲಪ್ಪ, ದನಕ್ಕೆ ಏನು ಬೇಕು? ಮೇವಿನ ಆಹಾರ ಪದಾರ್ಥನ ಮುಖ್ಯ ಆಹಾರ. ನೀವು ಅದಕ್ಕೆ ಏನಾರ ಮನೆ ತೋಟದಾಗ ಹೊಲದಾಗ ಟೊಮೆಟೊ ಹಣ್ಣು ಉಳಿದೈತಿ, ಆಲೂಗಡ್ಡೆ ಉಳಿದೈತಿ, ಕುಂಬಳಕಾಯಿ ಉಳಿದೈತಿ ಅಂತ ಅದನ್ನು ಕ್ವಿಂಟಲ್ ಗಟ್ಟಲೆ ತಿನ್ನಿಸ್ಬಾರ್ದು. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರಿ, ಯಾವ್ರಿ ಎತ್ತಿನ ಕೊಡ್ತಾ ತೊಗೊಬತ್ತೊಂದು ಗಿರಣಿ ಹಿಟ್ಟನ ಅಂತ ನೋಡ್ರಿ, ಈ ಗಿರಣಿ ಹಿಟ್ಟು ಉಳಿದು ಬಿಡುತ್ತಂತ ಒಂದು ರಾತ್ರಿ ತೊಗೊಂಬಂದು ಇಷ್ಟು ಹಿಟ್ಟು ಗೊತ್ತಿಟ್ಬಿಡ್ತಾನೆ. ಹಂಗೆ ಅದೇ ರೀತಿ ಇನ್ನೊಂದು ಈ ಸಂದರ್ಭದೊಳಗೆ ನಾನು ಹೇಳ್ಬೇಕಂದ್ರೆ, ಅಲ್ಲ ನಾವು ತಿನ್ನೋದು ತಿಂತೀವನ. ಈಗ ನಾವು ನೋಡ್ರಿ ಜೋಳ ಕುದಿಸಿ ಹಾಕ್ತೇವಿ, ಹುಳ್ಳಿ ಕುದಿಸಿ ಹಾಕ್ತೇವಿ, ಅವನ್ನ ರುಬ್ಬಿ ಹಾಕ್ತೇವಿ, ಹಾಕ್ಬೇಕು, ಒಡದ್ ಹಾಕ್ಬೇಕು, ಸಣ್ಣ ಸಣ್ಣದ ಎಷ್ಟು ಸಣ್ಣದ್ ಮಾಡಿ ಹಾಕ್ತೀವಿ ಅಷ್ಟು ಚಲೋ ಅಂದೆ. ಆಮೇಲೆ ಅವ್ರು ಹೇಳಿದ್ದು ಬರೀ ಹಿಟ್ಟು ಯಾಕೆ ತಿನ್ನಿಸ್ಬಾರ್ದು ಅಂದ್ರೆ ಬಸಣ್ಣ ಹಿಂಗೈತಿ, ದನದ್ದು ಹೊಟ್ಟೆಯಾಗ ಹೋದ್ಮೇಲೆ ನಿಜ್ಜಾಕತ್ತು ಅಂದ್ರೆ ಅದಕ್ಕೆ ಹೊಟ್ಟೆ ಉಬ್ಬಕ್ಕೆ ಚಾಲು ಆಗುತ್ತಂದ್ರಿ. ಅದು ದನದ್ದು 4 ಹೊಟ್ಟೆ ಅಂತ ನೋಡ್ರಿ ಅವೇನು ಹೇಳಿದ್ರು ಅವ್ರು. ಹೌದು ಹೌದು, 4 ಹೊಟ್ಟಿ ಅಂದ್ರು ನಮ್ಗೆ ಆಶ್ಚರ್ಯ ಆಯ್ತು. ನಮ್ದು ಒಂದು ಹುಟ್ಟ ತುಂಬಸಾಕನ ಇಷ್ಟ ಆಗಿರ್ತೈತಿ, 4 ಹೊಟ್ಟೆ ಎಲ್ಲಿ ತುಂಬಸಲ್ಲ. ಅದಕ್ಕೆ ಗೌಡ್ಸೇನಾರ ನನ್ಗೆ ಆ ಗಾದಿ ಮತ್ತೆ ನೆನಪತ್ತು, ಏನು ಮನುಷ್ಯ ನೀನು ದನ ತಿಂತಿಯಲ್ಲ ಅಂತಾರೆ. ಹಂಗಂದ್ರಿ. ಅದಕ್ಕೆ ಅವ್ರು ಗೌಡ್ರು ಹೇಳಿದ್ಮ್ಯಾಗ ಹೊಳ್ಳಿ ಏನೈತಿ ನಂದ್ರಿ ಇಲ್ಲ ಗೌಡ್ರು ಹಿಂಗೆ ಅಂತಿರ್ತಾರೆ ಬಿಡ್ರಿ, ಗೌಡ್ಸ್ ಏನಾರು ಇಂಥದ್ದು ಹೇಳ್ತಾರಂತ ಮಾತಾಡ್ತೀನಿ ರೀ ಅವ್ರು ಡಾಕ್ಟರ್ ಬಿಟ್ರೆ. ಆಮೇಲೆ ಅವ್ರಂದ್ರೆ ಇಲ್ಲ, ಆಯಿತು ನೀವು ಒಂದು ಕೆಲಸ ಮಾಡಿ ಬಸಣ್ಣ, ನೀನು ಭಾಳ ತಲೆ ಕೆಡಿಸ್ಬಿಡ, ನಿಮ್ಮ ಊರಾಗ ದನ ಡಾಕ್ಟರ್ ಇರ್ತಾರಲ್ಲ ಅವ್ರ ಜೊತೆ ನೀವು ಸಂಪರ್ಕ ಚಲೋ ಇಡ್ರಿ. ಸಾಹೇಬ್ರ, ನಾನು ಯಾವತ್ತೂ ನಮ್ಮ ದನಗಳ ಸೇವೆ ಮಾಡೋರು ಅವ್ರು ಯಾರೇ ಇರಲಿ, ದೊಡ್ಡ ಡಾಕ್ಟರ್ ಇರಲಿ, ಸಣ್ಣ ಡಾಕ್ಟರ್ ಇರಲಿ, ಕಾಂಪೌಂಡರ್ ಇರಲಿ, ಅಟೆಂಡರ್ ಸಿಪಾಯಿ ಇರಲಿ, ನೋಡ್ರಿ ನಮ್ಮ ಸೇವಾ ಮಾಡ್ತಾರೆ ಅಂದಾಗ ನಮ್ಮ ದನದ ಸೇವಾ ಮಾಡ್ತಾರೆ, ಮೂಕ ಪ್ರಾಣಿ ಇದು ಅಂತ ನಾವು ಅವ್ರಿಗೆ ಕಿಮ್ಮತ್ ಕೊಡ್ಬೇಕು, ಗೌರವ ಕೊಡ್ಬೇಕು. ಅಷ್ಟೆಲ್ಲ ಮಾಡಿ ಅವ್ರ ಕಡೆಯಿಂದ ಏನು ಸೇವಾ ಸರ್ಕಾರದಿಂದ ಆಗಲಿ ಅವರ ಮಾನವೀಯತೆ ದೃಷ್ಟಿಯಿಂದ ಅವ್ರು ಕೊಡುವಂಥ ಒಂದು ಅನುಕೂಲನ ಏನೈತೆ ನಾವು ತಗೋಬೇಕಾಗತ್ತೆ. ಅದ್ರಾಗ ಏನೈತಿ, ನಾವು ಯಾವುದೋ ಹೇವ ಮಾಡಿ ಬಂದವರು ಯಾರೇ ಇರಲಿ, ಅವ್ರು ಬರೀ ದನದ ಖಾತೆದವ್ರು ಅಂತ ಅಷ್ಟೇ ಅಲ್ಲ. ಈಗ ನೀವು ಕರೆಂಟ್ನವ್ರು ಬರ್ತಾರೆ, ನೀರಿನವ್ರು ಬರ್ತಾರೆ, ನಾದವ್ರು ಬರ್ತಾರೆ, ಮುಂದವ್ರು ರಸ್ತೆ ಮಾಡೋರು ಬರ್ತಾರೆ, ಯಾರ್ಯಾರು ಬರ್ತಾರೆ. ಯಾರು ಒಟ್ಟು ಅದು ಸರಿಯಾಗಿ ಮಾತಾಡ್ರಿ, ಯಾಕಂದ್ರೆ ಅವರು ನೌಕರದಾರರು, ಅವರು ಪಾಪ ಒಂದು ಮನುಷ್ಯತ್ವ ಇದ್ದೇ ಇರ್ತೈತಿ. ನೀವು ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ. ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೋ ಅವರು ಸಿಟ್ಟಿಗೆ ಅದು ಯಾರೋ ಆಫೀಸರ್ ಏನೋ ಅನ್ನಂತ ಏನೇನು ಹಾಕೋ ನೋಡ್ರಿ, ದಿನ ಪೇಪರ್ನಾಗ ಓದ್ತಾರಲ್ಲ ಅಂತ ನನಗೆ ಹೇಳಿದಿರಿ ಅವ್ರು ಡಾಕ್ಟರ್. ನಾನೇ ಹಾಕ್ಬಿಡ್ರಿ ಸರ, ನಾನು ಹಳ್ಳಿಗೆ ಹೋದವನು ಇಂಥ ವಿಷಯನೇ ಮಾತಾಡ್ತೀನಿ. ಇನ್ನು ದನದ ವಿಷಯದಾಗ ಈ ಮುಂಜಾಗ್ರತೆ ಬಗ್ಗೆ ಅಥವಾ ಮುಂಗಾರು ಮಳೆಗೆ ಏನು ನೆನಪಿಡ್ಬೇಕು ರೀ, ಬರೀ ಆಕಳ ಎಮ್ಮೆ ಆಯ್ತು, ಮತ್ತು ಈ ದನದ್ದು ಏನಾರು ಹೇಳ್ರಿ ಅಂತ ಕೇಳಿ ನಾನು. ಬಸಣ್ಣ, ನಿಮ್ಮ ಹೆಸರ ಬಸಣ್ಣ, ಬಸಣ್ಣ ಅಂತಂದ್ರೆ ಎತ್ತಿದ್ದಾನೆ. ಎತ್ತಿನ ಬಗ್ಗೆ ನಮ್ಮ ಅರ್ಥ ಹೇಗೋ ಇಲ್ರಿ, ಇಲ್ಲ ಡಾಕ್ಟ್ರ ಹಾಗೇನು ಮಾಡಬೇಡ್ರಿ, ಹಂಗೇನು ತಿಳ್ಕೊಬೇಡ್ರಿ, ನಾನು ಅದಕ್ಕೆ ಬರಾವಿದ್ದೆ ನೀವ ಅಂದ್ಬಿಟ್ರಿ, ಭಾಳ ಚಲೋ ಆತ್ರಿ. ಎತ್ತಿನ ಮಾತ್ರ ಭಾಳ ಕಾಳಜಿ ರೀ, ಹೇಳೋದಿಟ್ಟು. ಯಾಕಂದ್ರೆ ಏನೋ 4-8 ಮನೆಯವ್ರು ಇಟ್ಕೊಂಡಿವ್ ಅಷ್ಟ, ಉಳ್ಕಿದ್ರೆಲ್ಲ ನನಗೂ ಅದೇ ಚಿಂತೆ ಇತ್ತು ನೋಡ್ರಿ. ಯಾಕಂದ್ರೆ
ಅಲ್ಲಿ ಹೋಗಿ ಡಾಕ್ಟರ್ ಮುಂದೆ ಇದನ್ನ ಗೋಳು ಹೇಳ್ಕೊಂಡೆ. ಅಲ್ರಿ ಸಾಹೇಬ್ರ, ಮೊದಲೆಲ್ಲ ಅವನು ಒಂದೊಂದು ಮನ್ಯಾಗ 4 ಜೊತೆ 5 ಜೊತೆ ಎತ್ತಿರ್ತಿದ್ವು. ಕಮತ ಅಂದ್ರೆ ಅವನು 8 ಎತ್ತಿನ ಕಮತ ಅಂತಿದ್ರು. ಈಗ ಎಲ್ರಿ 8 ಎತ್ತಲ್ಲ, 1 ಎತ್ತು ಸೈಟ್ ಸಿಗೋಲ್ಲ ಹುಡುಕಿದ್ರೆ. ಹಂಗಾಗೈತಿ. ಅದಕ್ಕೆ ಇರೋದನ್ನಾರ ಹೆಂಗೆ ಜೋಪಾನ ಮಾಡ್ಬೇಕು ಹೇಳ್ರಿ. ಇಲ್ಲ ಭಾಳ ಚಂದ ಹೇಳಿದ್ರಿ ಘೋಷಣೆ. ನೋಡಪ್ಪ, ಈಗ ಬಿತ್ತ ಹಂಗಾಮ ಬಂದಿರ್ತ, ಬಿತ್ತು ಬಿಡ್ತಾರ, ಅದು ಬಿತ್ತೈತಿ, ಆರ್ತೈತಿ, ಅದು ಆಗತ್ತೆ, ಇದಾಗತ್ತೆ ಅಂತೇಳಿ ದಬಾಶಿ ಒಂದೇ ದಿವಸ ಅದನ್ನು ಎತ್ತಂದ್ರೆ ಒಂದು ದೊಡ್ಡ ಮಷಿನ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ದಬಾಶಿ ಹಾಕಿ ಹೊಡೆದು ಬಿಡ್ತಾರ. ಅದಕ್ಕೆ ಬ್ಯಾನೀನು ಬೇಸರಕ್ಕೇನು ಅದ್ರ ಹೆಗಲ್ ಮ್ಯಾಗ ಏನು ಪರಿಣಾಮ ಆಗುತ್ತೆ ಅನ್ನೋದು ನೋಡೋದಲ್ಲಿ ರೈತರು ನೋಡಿರ್ತಾರ. ಏನ್ ಮಾಡ್ಬೇಕು, ಅವರು ಏನು ಮಾಡಕ್ ತೈತಿ ಮುಗಿತೈತಿ, ಮಳಿ ಬಂದೈತಿ, ಇವತ್ತ ಮಾಡ್ಬೇಕು, ನಾಳೆ ಮಾಡ್ಬೇಕು ಅಂತ ಹೋಗ್ಬಿಡ್ತೇವೆ. ಖರೆ ಗೌಡ್ಸಿನಾರ ಅದು ಹಂಗಂದದ್ದ ಖರೆ. ಆದ್ರೆ ಅದ್ರ ಹಿಂದೆ ಏನಾಗತ್ತೆ ಪರಿಣಾಮ, ದನದ ಹೆಗಲ್ ಕೆಟ್ಟೋದು ಹೋಗುತ್ತೆ. ನಾನು ಅದು ಅಲ್ರಿ ಸಾಹೇಬ್ರ, ಈಗ ದನದ ಹೆಗಲ್ ಕೆಡೋದು ಬರೀ ಅದು ಹುಡೋದಂದ ಅನ್ರಿ ಅದು ಇಲ್ಲ. ಭಾಳಷ್ಟು ಕಾರಣ ಅದಾವ. ಈಗ ನಗ ಸ್ವಚ್ಛ ಇರೋದು, ಹಗ್ಗ ಎಲ್ಲೋ ಇಟ್ಟಿರ್ತಾರೆ ಮೂಲೆಯಾಗ, ಅದ್ರ ಮ್ಯಾಗ ಬೆಕ್ಕು ಉಚ್ಚಿ ಹೋಗಿರುತ್ತೆ, ನಾಯಿ ಉಚ್ಚಿ ಹೋಗಿರುತ್ತೆ. ಅದನ್ನು ತೊಗೊಂಡೋಗಿ ದನದ ಹೆಗಲ್ ಮ್ಯಾಗ ಹಾಕಿಬಿಡ್ತಾರೆ. ಆ ಹೆಗಲ್ ಮ್ಯಾಗ ಹಾಕಿದ ಮ್ಯಾಗ ಅದು ಹೂಡ ಮುಂದೆ ಅಥವಾ ಹರ್ಗ ಮುಂದೆ ಏನಾಗುತ್ತೆ, ತಿಕ್ಕತ್ತದು ಹೆಗಲ ನಗ ತಿಕ್ಕದಂಗೆಲ್ಲ ಗಾಯ ಆಗಿರ್ತಾವೆ, ಸಣ್ಣ ಗಾಯ ಆಗ್ತಾವೆ. ಅದರ ಕ್ರಿಮಿ ಹೋಗ್ತೈತಿ, ಬ್ಯಾಕ್ಟೀರಿಯಾ ಹೋಗ್ತದೆ. ಇಲ್ಲ ಗೌಡ್ಸಿನಾರ, ನಗ ಸ್ವಚ್ಛ ಇರ್ಬೇಕು. ಅದಕ್ಕೆ ಅವರೊಂದು ಹಿಂದೆ ಗಾದಿ ಮತ್ತು ಅವರ ಹುಟ್ಟಿಸಿದ್ದೀರಿ. ಅದು ಏನು, ನಗ ಹೊರುವ ಹೆಗಲಿನ ಮೇಲೆ ನಿಗಾ ಇರಲಿ. ಏನ್ ಹೇಳಿದಿರಿ ಅವ್ರು ಡಾಕ್ಟರ್? ನಿಗಾ ಇಡಬೇಕು ನಾವು. ಮೆಚ್ಚಿದ್ದೇನೆ ನಗದ ಬಗ್ಗೆ ನೀವು ಹೇಳಿದಾಗ ನಮ್ಗಿದು ಅಂತ್ರಿ. ಆಮೇಲೆ ಹೇಳ್ತಾರ ಇಜ್ಜತಿ ಇರಬಾರ್ದಂತ್ರಿ. ಎತ್ತು ಇಜ್ಜತಿ ಅಂದ್ರೆ ಒಂದ್ ದೊಡ್ಡದು ಒಂದ್ ಸಣ್ಣದು ಇತ್ತು ಅಂದ್ರೆ ಅದು ಸಣ್ಣದಕ್ಕೆ ವಜ್ಜೆ ಬೀಳ್ತೈತಿ, ಅದ್ರ ಹೆಗಲ ಹೋಗುತ್ತೆ. ಇಲ್ಲ ಸಣ್ಣದಕ್ಕೆ ವಜ್ಜೆ ಬೀಳ್ತಪ್ಪ ಅಂತ ಎತ್ತು ದೊಡ್ಡ ಎತ್ತ ಕೊಸರಾಡಕತ್ತು ಅಂದ್ರೆ ಅದ್ರ ಹೆಗಲ್ ಬಾದಾಗತ್ತ. ಅಲ್ರಿ ಸಾಹೇಬ್ರ, ನೀವು ಹೇಳೋದು ಕೇಳ್ಬಿಟ್ರೆ ಇದು ಬಹಳ ಒಂದು ವಿಜ್ಞಾನ. ಅಲ್ಲೋ ಕೃಷಿ ಅಂದ್ರನ ಒಕ್ಕಲ್ತನ ಅಂದ್ರೆ ಅದನ್ನು ಶಾಣ್ಯರು ಮಾಡೋದು, ಬುದ್ಧಿ ಇದ್ದವ್ರ ಮಾಡೋದು, ದಾಡ್ರ ಅಲ್ಲ. ನೀವು ಹೇಳ್ತಾರ ಹಳ್ಳ್ಯಾಗ ಹೋದ್ ಮಬ್ರದಾರ ಅವ್ರ ಮಂದಿ ಹೇಳ್ತಾರೆ, ನೀ ಸಾಲಿ ಕಲಿಲಿಲ್ಲ ಅಂದ್ರೆ ನಿನ್ನ ಕಮತಕ್ಕೆ ಹಾಕ್ತೀನಿ ನೋಡಂತಾರ. ದಡ್ಡತನ ಅದು ಅಲ್ರಿ. ಎಲ್ಲಾರು ಹುಡುಗರು ಹೋಗಿ ಬೆಂಗಳೂರಾಗ ಅಲ್ಲಿ ಕುಂತಾವು, ಶಾಣ್ಯರ ಇರ್ಬೇಕ್ರಿ. ಈಗ ಬರಾಕ್ತಾರ, ಈಗ ವಾಪಸ್ ಬರಬೇಕ್ರಿ. ನೋಡ್ರಿ, ಯಾವತ್ತಿದ್ರು ನೀವು ಏನ್ ಪ್ಯಾಂಟ್ ಏರಿಸ್ಕೊಂಡ್ರ ಹೊರಗಲ್ಲಿ ನೌಕರಿ ಚಲೋ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಆಶಯದಿಂದ ಒಂದು ಮನೆ ದುರಾಸೆಯಿಂದ ಹೋಗಿರ್ತಾರೆ. ಅವ್ರು ಹೊಳ್ಳಿ ಈ ಭೂಮಿ ಬರಬೇಕು, ಹಳ್ಳಿಗೆ ಬರಬೇಕು, ಈ ಭೂಮಿ ತಾಯಿ ಸೇವೆ ಮಾಡಬೇಕು, ನಮ್ಮ ಎತ್ತಿನ ಸೇವೆ ಮಾಡಬೇಕ್ರಿ ಅವರು ಎಲ್ಲ. ಈ ದನ ಪಶು ಅದಕ್ಕೆ ಹೇಳ್ತಾರೆ, ದನ ಅನ್ನೋದು ಧನ ನೋಡ್ರಿ. ದನಕ್ಕೂ ಅವ್ರು ಡಾಕ್ಟರ್ ಹೇಳಿದ್ರಿ, ಇದು ನನಗರ ಏನು ಗೊತ್ತಿರಿ, ನಾವೇನ ಸಾರಿ ಕಲ್ತವ್ರಲ್ಲ. ದನ ಅಂದ್ರ ದನ, ನಾವು ಆಡೋ ದನ ಅಂತ ಹೇಳ್ರಿ, ದನ ಸಾಕೋ ದನ. ಧನ ಅಂದ್ರೆ ರೊಕ್ಕಂತ್ರಿ. ನೋಡಪ್ಪ, ನೀವು ಸಾಕು ದನ ಆಗ್ಬೇಕು ಅಂದ್ರೆ ಅದನ್ನ ಸರಿಯಾಗಿ ಉಪಯೋಗ ಮಾಡಿ, ಅದಕ್ಕೂ ಮನುಷ್ಯತ್ವದಿಂದ ಉಪಯೋಗ ಮಾಡ್ರಿ. ಆಮೇಲೆ ಹೆಗಲ ಮತ್ತು ಹೆಂಗೆ ಮಾಡ್ಬೇಕ್ರಿ, ಬಾವು ಬರೋದಿಲ್ಲಂಗೆ ತಡಿಗಟ್ಟಬೇಕಲ್ಲ ಅಂತ ನಾ ಕೇಳಿ. ನೋಡ್ಪ ಗೌಡ ಬಸಣ್ಣ, ನೀನು ಗೌಡ್ರ ಹತ್ರ ಹೋದಾಗೂ ಇಂಥ ವಿಷಯ ಮಾತಾಡೋದು ಬೇಡ ಅನ್ನೋದಿಲ್ಲ. ಆದರೆ ಹೊಲ್ದಾಗ ಹೂಡೋ ಮುಂದೆ ಎತ್ತನ ಒಂದೇ ನಮೂನಿ ಕಂಟಿನ್ಯೂಸ್ ಮುಂಜಾನಿಂದ ಸಂಜೆ ತನಕ ಹೂಡಬೇಡ. 1 ತಾಸು ಬಿಡು, 2 ತಾಸು ಹೂಡು, ಮತ್ತು ರೆಸ್ಟ್ ಕೊಡೋದು. ರೆಸ್ಟ್ ಬೇಕು. ರೆಸ್ಟ್ ಇರಲಿಲ್ಲ ಅಂದ್ರೆ ಆಗೋದಿಲ್ಲ, ಬಿಟ್ಬಿಟ್ಟು ಹೂಡ್ಬೇಕಂತ ಹೇಳಿದಿರ ಅವ್ರು ಡಾಕ್ಟ್ರು. ಆಮೇಲೆ ಇಲ್ರಿ, ಒಮ್ಮೆ ಹಂಗೂ ಮಾಡಿದ್ರು ಬಾವು ಒಂದಂಗೆ ಆಗಿರ್ತಾವ, ಬಿಸಿ ಆಗಿರ್ತಾವಲ್ಲ ಹೆಗಲ. ಅಂತ ಹೊತ್ತಿಗೆ ಮಾಡಬೇಕು, ತಂಪು ನೀರು ಹೊಡಿಬೇಕು. ಇಲ್ಲ ಬರ್ಪ ಹೊಲ್ದಾಗ ಸಿಗೋದಿಲ್ಲ, ಆದ್ರೆ ತಣ್ಣೀರು ಹೊಡೆದು ಒಂದಿಟ್ಟು ಹೊತ್ತು ರೆಸ್ಟ್ ಕೊಟ್ರಪ್ಪ ಅಂದ್ರೆ ಕಡಿಮೆ ಆಕೈತಿ. ಅವತ್ತು ಭಾಳ ಅನಿಸ್ತು ಅಂದ್ರೆ ಆ ಜೊತೆ ಬಿಡ್ರಿ, ಬೇರೆ ಜೊತೆ ಉಪಯೋಗ ಮಾಡ್ರಿ. ಯಾಕಂದ್ರೆ ಅದನ್ನ ಉಪಯೋಗ ಮಾಡಕತ್ರಿ ಹೆಗಲ್ ಕೆಟ್ಟ ಹೋಗ್ತದೆ, ಜಾಸ್ತಿ ನೋವಾಗುತ್ತೆ. ಜಾಸ್ತಿ ನೋವನ್ನ ಕೈಡ್ರಿ. ಅದು ಮುಂದೆ ಗಡ್ಡಿ ಅದು ನಾರಿನಿಂಗ್ ಆಗ್ಬಿಡ್ತಂದ್ರೆ ಹಗಲಲ್ಲಿ ಅದು ನಗ ಹೆಗಲಿ ಮೇಲೆ ತಿಕ್ಕಿ ಅದಾದ್ರೆ ಗಡ್ಡಿ ಹಾಕೋತ. ಗಡ್ಡಿ ಏನಾರ ಅಕಸ್ಮಾತ್ ನೀರ್ ನಿಂತದ ಅದ್ರ ಜಮಾ ಆಗಿ ಹೊಡಿತು ಅಂದ್ರೆ ಹುಳ ಬೀಳ್ತಾವ್ರಿ, ನೊಣ ಆಡ್ತಾವ್ರಿ. ಅವ್ರು ಹೇಳಿದ್ದೀವಿ ಡಾಕ್ಟರ್. ಗಾಯ ಮತ್ತ ಆತಂದ್ರ ಕಣ್ಣು ಹೆಗಲ್ ಅಂತಾರಂತ್ರಿ, ಅದಕ್ಕೇನು ಹೆಸರು ಹೇಳಿದ್ರು ಅವ್ರು. ಕಣ್ಣು ಹೆಗಲ್ ಅಂದ್ರೆ ಕಂಡಂಗೆ ಕಾಣತ್ತದ್ರಿ ಗಾಯ, ಆಮೇಲೆ ರಕ್ತ ಬರ್ತಿರುತ್ತೆ. ಹಿಂಗಾಗಿ ಹೆಗಲ್ ಕಾಯ್ಕೊಳ್ಳೋದು ಭಾಳ ಮುಖ್ಯಪ್ಪ. ನೀವು ಇದನ್ನು ಸೇರಿಸು, ಆಕಳ ಎಣ್ಣೆ ಮತ್ತು ಎತ್ತಿನ ಬಗ್ಗೆ. ಇನ್ನು ಕರದ ಬಗ್ಗೆ ಭಾಳ ಐತೆ ಹೇಳಕ್ಕೆ. ನೀನು ಕೇಳ್ತೀನಿ, ಹೇಳ್ರಿ ಅಂತ ಅನ್ನಕತ್ತೀನಿ ರೀ. ಅದಕ್ಕೆ ಅವ್ರು ಹೇಳಕತ್ತೀರಿ ಗೌಡ್ಸೇನ, ನೀವು ಬೇಸರ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ. ಇಲ್ಲಿಲ್ರಿ, ನಾನು ಹೊಳಿ ಮೇಲೆನೇ ಇಟ್ಟಿದ್ದೆ, ಅದಕ್ಕೊಂದು ಗ್ಯಾಸ್ ಹೆಣ್ಮಕ್ಳು ಅಲ್ರಿ ಗೌಡ್ಸೇನ, ನೀವು ಇಷ್ಟದ ಕೇಳ್ತೀರಿ. ಅದೇನಿಲ್ಲ, ಕರದ ಬಗ್ಗೆನೇ ಹೇಳ್ಬಿಟ್ರು ಅವರು. ನೋಡ್ರಪ್ಪ, ಕರ ಆದ್ರೆ ಕೂಸಿದ್ದಂಗೆ ಇರುತ್ತೆ. ಅದಕ್ಕೂ ಏನು ಬೇಕು, ಮೊದಲು ಅದು ಗಿಣ್ಣದಾಲು ಕುಡ್ಸೋದು ಮರಿಬೇಡ್ರಿ. ಸಣ್ಣದು ಹುಟ್ಟಿದ್ದು ಏನು ಕರ ಇರುತ್ತಲ್ಲ, ಅಲ್ರಿ ಮನಿಗೆ ಬೆನ್ ಹತ್ತಿ ಬಿಡ್ತಾರ. ಈತನು ನಮಗ್ ಕೊಡ್ರಿ, ನಿಮಗ್ ಕೊಡ್ರಿ. ಅಲ್ಲೊಂದು ದನ ಕುಡಿಸ್ತೇವ ಅಂದ್ರು ಬಿಡೋದಿಲ್ರಿ, ಬೆನ್ ಹತ್ತೆ ಬಿಡ್ತಾರೆ. ನಮ್ಮ ಊರಿಂದ ಅವ್ರು ಬಂದಾರು, ಗಿಣ್ಣ ಕೊಡ್ರಿ ಅಂತ ಹೇಳಿ. ಇಲ್ಲ ಗೌಡ್ಸೇನಾರ, ನಾ ಈಗ ಹೇಳಕತ್ತೀನಿ ನೋಡ್ರಿ. ಅವ್ರು ಡಾಕ್ಟರ್ ಹೇಳಿದ್ದರ ಮ್ಯಾಗ ನಾ ಹೇಳಕತ್ತೀನಿ, ನೀವು ಅವ್ರು ಬೇಕಾದಾರ ಇರ್ಲಿ, ನೀವು ಗಿಣ್ಣದ ಹಾಲಿಗೆ ಅಂತ ಬಂದವರಿಗೆ ಮೊದಲು ಕರೆಕ್ಟ್ ಕುಡಿಸಿ ಉಳಿದ್ರೆ ಕೊಡ್ರಿ.
ಇಲ್ಲ ಅಂದ್ರೆ ಕೊಡಕ ಹೋಗ್ಬೇಡ್ರಿ, ಕೆಟ್ಟಾದ್ರೂ ಚಿಂತಿಲ್ಲ. ಹಿಂಗಂದ್ರೆ ಅದು ಗಿಣ್ಣದ ಹಾಲು ಅಂದ್ರೆ ಕೂಸಿಗೆ ಅಮೃತ ಬುತ್ತಿ ಇದ್ದಂಗಂತ್ರಿ, ಅದ್ರಾಗ ಎಲ್ಲ ಶಕ್ತಿ ಇರ್ತಂತ. ಮತ್ತೆ ಹಿಂಡಿ ಚಲಬೇಕು ಮತ್ತೆ ಅಂತಾರ. ಇಲ್ರಿ ಗೌಡ್ಸೇನ, ಅದು ಮೂಢನಂಬಿಕೆ ಅಂತ. ಅದು ಅವ್ರು ಹೇಳಿದ್ರಿ ಹಂಗೆ ಹಿಂಡಿ ಒಯ್ಯೋದು ಮೊದ್ಲೇ ಸರಿ ಒಂದೇ ಜೋರು ಯಾಕೆ ಹೇಳ್ತಾರಂದ್ರೆ ಅದ್ರ ಹೊಲಸಿರುತ್ತೆ ಅಂತೇಳಿ. ಹೊರಗಿಂದ ಬಂದದ್ದು ವರ್ಷ ಅಷ್ಟೇ ಅದು, ಒಳಗಿಂದ ಅಲ್ಲ. ಆಮೇಲೆ ಇದು ಏನೈತಿ, ಗಿಣ್ಣದ ಹಾಲು ಕರೆಕ್ಟ್ ಬರೀ ಕುಡಿಸ್ಬೇಕು, ಅದು ಕುಡಿತನ ಕುಡಿಸ್ಬೇಕು. ಅದು ಹೊಟ್ಟೆ ಚಡ್ಸುತ್ತೆ, ಹಂಗಾಗತ್ತೆ ಹಿಂಗಾಗ್ತದೆ, ಕೆಲವರು ಇದನ್ನ ಮಾಡ್ತಾರೆ, ಹಂಗಲ್ಲ ಅಂತ್ರಿ ಅದು. ಅದಕ್ಕೆ ಈಗ ನಾವು ಒಂದ ಮಾತು ಕೇಳಿದಿರೋರು, ಅಲ್ಲಪ್ಪ ಈ ಮನುಷ್ಯರಾಗನು ತಾಯಿ ಕೂಸು, ಈ ಕೂಸು ಹುಟ್ಟುತ್ತೆ, ಕೂಸಿಗೆ ಎಷ್ಟು ಸರಿ ಹಾಲು ಕುಡಿಸ್ತಾಳೆ ತಾಯಿ? ಅದು 16 ಲೆಕ್ಕ ಇಡ್ತಾರ್ರಿ ಅನ್ನ. ಅದು ಅತ್ತಾಗ ಒಂದ್ ಕುಡಿಸೆ ಕುಡಿಸ್ತಾರ, ಹಳ್ಳಿಲ್ಲ ಅಂದ್ರೂ ಅದಕ್ಕೆ ಕುಡಿಸೋ ಟೈಮ್ ಬಂದಾಗ ಕುಡಿಸೆ ಕುಡಿಸ್ತಾರ. ಆಮೇಲೆ ಎಷ್ಟೊತ್ತು ಕುಡಿತೈತಿ ಅದು ಕುಡಿತೈತಿ. ಹಂಗಪ್ಪ ಇದು ಮನುಷ್ಯರ ಹೆಂಗ ನಾವು ಕಾಳಜಿ ಮಾಡ್ಕೊಂತೀವಿ ಹಂಗ ದನಕ್ಕೂ ಇರ್ತೈತಿ, ಕರಕ್ಕೂ ಅದೇ ರೀತಿ ಕುಡಿಸ್ಬೇಕು. ಮೊದಲಿನ ಒಂದು 15-20 ದಿವಸ ಅಂತೂ ಖಂಡಿತವಾಗ್ಲೂ ಹಾಲು ಬೇಕಾದಕ್ಕೆ ಅದ್ರಾಗ ಆಸೆ ಮಾಡಕ್ ಹೋಗ್ಬಾರ್ದು. ನಮ್ಮ ರೈತರು ಭಾಳ ಚಂದ ಹೇಳಿದಿರಿ. ನಾಂದೇ ಆತ್ ಬಿಡ್ರಿ ಸಾಹೇಬ್ರ, ನೀವ್ ಹೇಳ್ದಂಗೆ ಮಾಡ್ಕೊಂತ ಹೋದ್ರೆ ನಮ್ಗೆ ಆಕಳಿಂದ ಹೈನದ್ದು ಏನು ಲಾಭನ ಆಗೋದಿಲ್ಲಲ್ಲ ಅಂದೆ. ಮತ್ತ ಅಲ್ಲೋ ಮನೇನ್ ಮಂದಿ ಎಲ್ಲಾರು ಆರಾಮಿದ್ರೆ ಮುಂದೆ ಅದ ಕರ ದೊಡ್ಡದಾಗಿ ಬೆಳೆದು ಕಾಮದೇನು ಅಂತ ಅನಿಸ್ಕೊತೈತಲ್ಲ, ಅಂತ ದೊಡ್ಡ ಎಮ್ಮೆ ಆದ್ರೆ ಆಕಳಾದ್ರೆ ಅದು ಲಾಭ ಅಲ್ಲನ ಅಂದ. ಈ ಹೌದಲ್ರಿ, ನಾನು ಅದನ್ನ ವಿಚಾರ ಇಲ್ಲ. ಈಗ ಹಾಲು ಹಿಡಿತಿಲ್ಲ, ಈಗ ಹಾಕಿದ್ವಿಲ್ಲ, 4 ದುಡ್ಡು ಬಂದ್ವಿಲ್ಲ, ಇದನ್ನ ನೋಡಕ್ ಚಲಕ್ ತಿಂಡಿ ಮಂದಿರಿ. ನಮ್ಮ ಮಂದಿಗೆ ಏನ್ರಿ ಆಗಿದಾಗ ಬೇಕು, ಆಗಿದ್ದಾಗ ಹೋಗ್ಬೇಕು. ಮತ್ತು ಇನ್ನೊಂದು ಅವ್ರ ನೆನಪು ಮಾಡಿದ್ವಿ, ಹೇಳಿದ್ಕೊಳ್ಳಿ ನೆನಪು ಅಂತ ನೋಡ್ರಿ. ಅವ್ರು ಹೇಳಿದ್ದು, ಹಿಂಡ್ಕೊಳ್ಳೋ ಮುಂದೆ ನಮ್ಮ ಮಂದಿ ಭಾಳ ಅವಸರ ಮಾಡ್ತಾರಂತೆ. ಈ 1-2 ಎಮ್ಮೆ ಆಕಳ ಇದ್ದವ್ರು ಕೈಲಿ ಹಿಂಡ್ಕೊಂತಾರೆ. ಈ 10-20 ಇದ್ದವ್ರು ಮಷಿನ್ ಮಾಡ್ಯಾರ ಬಿಡ್ರಿ, ಅದು ಬೇರೆ. ಈ 1-2 ಇದ್ದವ್ರು ಏನ್ ಮಾಡ್ಬಿಡ್ತಾರ, ಅವಸರದಾಗ ಹೆಂಗ್ ಹಿಂಡ್ಕೊಳಕ್ ಹೋಗ್ತಾರಂದ್ರೆ ಅದು ಹಿಂಡುವುದನ್ನು ಕಡಿಮೆ ಮಾಡಿತು, ತೊರಿ ಬಿಟ್ಟಿರೋದಿಲ್ಲ, ಅಲ್ಲಿ ಹಿಂಡಕ್ ಹೋಗ್ತಾರಂತ್ರಿ. ಅದು ಅವರು ಭಾಳ ಚಂದ ಹೇಳಿದಾರೆ. ಇವರು ಏನ್ ತಿಳ್ಕೊಂತಾರ ಬಸಣ್ಣ, ಹಿಂಡ ಮುಂದೆ ಆಕಳ ಅಥವಾ ಎಮ್ಮಿದು ಮುನ್ಸಿಪಾಲ್ಟಿ ನಳ ಅಂತ ತಿಳ್ಕೊಂಡಿರ್ತಾರೆ. ಹಿಂಗೆ ತಿರಿದ್ಕೊಳ್ಳಿ ನೀರು ಬರಕ ಅಲ್ಲ, ಹಂಗಲ್ಲ ಅಲ್ರಿ. ಮುನ್ಸಿಪಾಲ್ಟಿಯಾಗ ನೀರು ಬರೋದಲ್ ಬಿಡ್ರಿ ಯಾವಾಗ್ಲೂ. ಆದ್ರೂ ಹೇಳ್ತಾರ ಅವ್ರು, ಹಂಗೆ ತಿರಿದ್ಕೊಳ್ಳಿ ಬರ್ಬೇಕಂತ ಇರೋದಿಲ್ಲ, ಅದು ತೊರಿ ಬಿಡ್ಬೇಕು, ಕರೆದು ಕುಡಿತೈತಿ ಅಂತ ಅದಕ್ಕೆ ಅನಿಸ್ಬೇಕು, ಅವಾಗ ಹಾಲು ಇಲ್ಲೇ ಬಿಡ್ತೈತಿ. ಅದು ಒಂದು ಮಾನಸಿಕ ಇದ್ದಂಗೆ ಇರುತ್ತೆ. ನಿಮ್ಮ ಪ್ರೀತಿ ದನದ ಜೊತೆಗೆ ಎಷ್ಟು ಚಲೋ ಇರುತ್ತೆ. ಎಮ್ಮೆ ಆಕಳ ಆಗಲಿ ದನ ಆಗಲಿ ನಿಮ್ಗೆ ಅಷ್ಟು ಸೇವಾ ಕೊಡ್ತಾವ. ಅದರದಕ್ಕೆ ನೀವು ಪ್ರತಿ ಸೇವಾ ಮಾಡ್ರಿ, ಮನುಷ್ಯತ್ವ ತೋರಿಸ್ರಿ ಅಂತ ಭಾಳ ಚಂದ ಹೇಳಕತ್ತೀರಿ. ಹಿಂಗ ಕರೆ ಐತಿ. ಆ ದನಗಳು ಪಾಪ ಕರಿತಿರ್ತಾವ ನಮ್ಮನ್ನ, ಕರ್ದಾಗ ಹೋದ್ರೆ ಎಷ್ಟು ನಮ್ಮನ್ನ ಇದನ್ ಮಾಡ್ತಾವ. ಇಲ್ಲಿ ಗೌಡ್ಸೇನ ಈ ಮಾತು ನನಗೂ ಬಹಳ ಇದು ಬಂದೈತಿ, ನನ್ನ ಅನುಭವಕ್ಕೆ ಬಂದೈತಿ. ಮನೆಗೆ ಹೋಗಿನಲ್ಲ, ಎತ್ತು ಪತ್ತು ಮೈ ದುಡ್ದು ಬಂದಿರ್ತಾವ, ತಿಕ್ತೀನ್ರಿ. ತಿಕ್ಕಿದ ಮ್ಯಾಗ ನಿಮ್ಗೆ ಹೇಳ್ತೇನ್ರಿ, ಅದು ಒಂದು ನಮೂನಿ ಅದ್ರ ಕಣ್ಣ ನೋಡಿದ ಅಂದ್ರೆ ನನಗೆ ಬ್ಯಾಡ, ಅವ್ರಿಗೆ ಬಹಳ ಆನಂದ ಆಗುತ್ತೆ. ಅವು ಖುಷಿ ಹಾಕಿರುತ್ತ. ಮಸಾಜ್ ಮಾಡಿಸ್ಕೊಂತಾರ ನೋಡಿ, ಮನುಷ್ಯರ ಕೈಕಾಲು ಹೆಚ್ಚಿಸ್ಕೊಂತಾರ, ಹಂಗದು ದನಕ್ಕೆ. ಆಮೇಲೆ ದನದ ಮೈ ಮ್ಯಾಗ ಸ್ವಚ್ಛ ಉಳಿತೈತಿ. ಈ ಚರ್ಮ ರೋಗ ಬರೋದಿಲ್ಲ, ಉಣ್ಣೆ ಆಗೋದಿಲ್ಲ, ಚಿಗಟಾಗೋದಿಲ್ಲ, ಇಂಥವು ಏನು ಹೊರಗಿನ ಪರೋಪಜೀವಿ ಆಗೋದಿಲ್ಲ ಅಂತ್ರಿ. ದಿನ ತಿಕ್ಕ ರೂಢಿ ಇಡ್ಬೇಕಂತ್ರಿ. ನಂದೆ ಸೌದ್ರಿಗೌಡ ಸಾಹೇಬ್ರ, ನೀವು ಹೇಳೋದು ಕರೆಕ್ಟ್. ಆದ್ರೆ ನಮ್ಮ ಹಳ್ಳಿಯಾಗಿ ಮಂದಿ ತಾವ ಮೈ ತಿಕ್ಕೊಳ್ಳೋದು ಬಿಟ್ಬಿಟ್ರಲ್ಲ. ನೋಡಪ್ಪ, ಈ ದರಿದ್ರ ತನಕ ಔಷಧ ಇಲ್ಲ, ಟೈಮ್ ಇಲ್ಲ ಅನ್ನೋದೈತಿ, ಓಡೋದೈತಿ. ಇಲ್ರಿ, ಅವ್ರು ಒಂದೇ ಮಾತಾಡಿದ್ರು ನೋಡ್ರಿ, ಎಲ್ಲಿತನ ಮನುಷ್ಯ, ಎಲ್ಲಿತನ ರೈತರು ಮನಸ್ಸು ಮಾಡೋದಿಲ್ಲ, ದೃಢ ನಿಶ್ಚಯ ಮಾಡೋದಿಲ್ಲ, ಸೇವಾ ಮಾಡೋದಿಲ್ಲ, ಈ ದರಿದ್ರತನ ಏನಾರ ತೋರಿಸಿದ್ರು ದನದ ಜೊತೆಗೆ ಅಂದ್ರೆ ಅದು ಉದ್ಧಾರ ಆಗೋದಿಲ್ಲ. ಅಂತವ್ರು ದನ ಸಾಕದ್ ಬಿಟ್ಟು ಬೇರೆ ಏನಾರ ಮಾಡ್ಕೊ ಹೋಗನ್ರಿ ಅಂತ ಹೇಳಿದ್ರಿ. ನೀವ್ ಹೇಳುದು ಬಹಳ ಕರೆನೈತಿ. ಅದ್ರ ಜೊತೆ ನಾವ್ ಎಷ್ಟು ಇರ್ತೀವಿ, ನೀವ್ ಹೇಳಿದ್ರಲ್ಲ, ಹೌದು. ಈಗ ನೀವ್ ಅಂದ ಮೇಲೆ ನನಗೆ ಅದು ತಲ್ಯಾಗ ಬರಾಕತೈತಿ. ಅದನ್ನ ತಲೆ ಗೋಣ್ ಹಾಕ್ತೈತಿ. ಹೌದ್ರಿ, ತಿಕ್ಕು 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 ಅಂತ ಹೇಳಿ ನೀವ್ ಹೇಳ್ದಂಗ ನಾವೇನು ಮಸಾಜ್ ಏನ ಅಂತವೇನ್ ಗೊತ್ತಿಲ್ಲ ನಮಗ. ಈಗ ಅಡಿಗೆ ಮನ್ಯಾಗ ಬಾಂಡೆ ತೊಳೆಕಿನ್ ಬ್ರಷ್ ಇಟ್ಟಿರ್ತಾರ, ನೈಲಾನ್ ಬ್ರಷ್ ಅಂತ ತಗೊಂಡ್ ಮೈ ತಿಕ್ಕೊಂತ ಇದ್ರೆ ನಿಮ್ಗೆ ಹೇಳ್ತೇನ್ರಿ, ನಮ್ ಗೆಳೆಯರಕ್ಕಿಂತ ಫಲ ಇರ್ತ ನೋಡ್ರಿ ಎತ್ತಂದ್ರ. ಅಲ್ಲ ಬಸಣ್ಣ, ನೀ ಹೇಳಿದ್ಮೇಲೆ ನಮ್ಗೆ ಒಂದ್ ತಲ್ಯಾಗ ಬಂತು. ಅಲ್ಲೇ ಮೊನ್ನೆ ಶಿವಮೊಗ್ಗಕ್ಕೆ ಹೋಗೋಣ ನಡಿ ಅಂತ ಹುಡುಗರ ಜೊತೆಗೆಲ್ಲ ಹೋಗಿದ್ನೆ. ಅಲ್ಲೇ ಆನಿ ತಿಕ್ಕಕ್ ರೊಕ್ಕ ಅಂತ ಆನಿಗೊಂದು ಬ್ರಷ್ ಕೊಟ್ರು. ಈ ಹುಡುಗರು ನಾ ಹೋಕೇನಿ ನೀ ಹೋಕೇನಿ ಅಂದೆ. ನಮ್ಮ ಮನ್ಯಾಗಿನ ದನಗಳನ್ನ ತಿಕ್ಕೋದ್ ಬಿಡ್ತಾವು, ಅಲ್ಲಿ ರೊಕ್ಕ ಕೊಟ್ಟು ಅದು ಪ್ರಶ್ನೆ ತಿಕ್ಕ ಬಂದವು. ಅದು ಒಂದು ಆನಿ ಮುಟ್ಟಿದಂಗ ಆತು, ನೋಡಿದಂಗ ಹುಡುಗರು ಬುದ್ಧಿ ಇಲ್ರಿ. ಅಂದ್ರು ಪ್ರಾಣಿಗಳು ಬೇಕು ಅಂತ ನೀವು ಹೇಳುದು ಈಗ ತಲೆಯಾಗ ಬಂತ. ಬೇಕ್ರಿ, ಅದು ಬೇಕು. ಆ ಹವ್ಯಾಸ ಬೆಳಿಬೇಕ್ರಿ ನಮ್ಮಲ್ಲಿ. ದನಗಳು ಉದ್ಧಾರ ಆಗ್ತಾವ, ನಮಗೂ ಅದರಿಂದ ಲಾಭ ಆಕೈತಿ, ಮತ್ತು ದನ ಸಾಕಿದ್ಕು ಸಾರ್ಥಕ ಅನ್ಸುತ್ತೇನ್ರಿ. ಆದ್ರಿ ಗೌಡ್ಸೇನಾರ ಬರೇ ಹಿಂಗ ಮಾತಾಡಿಸ್ತಿರೋ ಏನಿದು? ಇಲ್ಲ ಬಸಣ್ಣ, ನಾನು ಅದಕ್ಕಾಗಲಿಂದ ಅನ್ನಕತ್ತಿದ್ದೆ, ಮತ್ತೆ ಕೇಳಾಕತ್ತೇನಲ್ಲ, ಕೇಳು ತಡಿ ಮುಗಿಲಿ, ಚಾಕ್ ಇಟ್ಟು ಬರೋಣ ಅಂತ ಹೇಳಿ. ಅಲ್ಲೇ ನಂಗೆ ದ್ಯಾಸ್ ಹೊಟ್ಟಿ ತಗಲಿಂದ ಅನ್ನಕ್ತಿದ್ರಲ್ಲ. ನೋಡ್ರಿ ಗೌಡ್ಸೇನಾರ್, ನೀವ್ ಇನ್ಮ್ಯಾಗ ಇಟ್ಟು ಚಾ ಮಾಡೋದ್ರಿಂದ ಅಲ್ಲಿ ಮಗ್ಲ ಮನಿ ಅನ್ಸ ಹೋದಾಳ ನೋಡ್ರಿ, ಬಡ ತೊಂಬ ಅನ್ರಿ 2 ಕಪ್ಪು. ನಮ್ಮ ಬಸಣ್ಣ ಬಂದ ತೊಂಬ ಅಂದ್ರೆ ತರ್ತಾಳ ಹೇಳ್ರಿ.
ನೋಡಿಲೆ 2 ನಿಮಿಷದಾಗ ಈಗೇನೀಗ ಗ್ಯಾಸ್ ಬಂದ್ಬಿಟ್ಟೈತೆ. ಈಗೇನು ಒಲಿ ಹಚ್ಚಿ ಮಾಡು ಏನು ಇಲ್ಲ ಈಗ ಎಲ್ಲಾರು ಇದಕ್ಕ ನಿಂತು ಬಿಟ್ಟಾರ. 2 ನಿಮಿಷ ಕುಂದ್ರ ಬಸಣ್ಣ, 2 ನಿಮಿಷ ಚಾ ಮಾಡ್ಕೊಂಡ್ ಬರ್ತೇನೆ ನಾನು. ಆತ್ರ ಇಲ್ಲ ಈ ಗೌಡ್ ಸೇನಾರ್ ಅಂದ್ರೆ ಹಿಂಗ ನೋಡ್ರಿ, ಮನೆಗೆ ಬಂದ್ರೆ ಚಾ ಕುಡ್ಸೋದ ಕಸಂಗೆ ಇಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ ರೀ ದೈವ, ಈ ಗೌಡ್ರ ಮನೆ ಚಾ ಅಂದ್ರೆ ನಿಮ್ಗೆ ಹೇಳ್ತೀನಿ, ನನಗೆ ಹೇಳ್ತೀನಿ, ಈ ಚಾ ಕುಡ್ದು ಹೊಂಟೆ ಅಂದ್ರೆ ಒಂದು ಮನೆ ಟಾನಿಕ್ ತೊಗೊಂಡಾಗ ನೋಡ್ರಿ. ಅಗದಿ ಊರು ತುಂಬ ಅಡ್ಡಾಡ್ಕೊಂತ ನಮ್ಮ ರೈತರಿಗೆ ಡಾಕ್ಟರ್ ಏನು ಹೇಳ್ಯಾರ ಎಲ್ಲ ಹೇಳ್ಕೊಂತ ಹೋಗ್ತೀನಿ, ಎಲ್ಲ ಸಂತೋಷದಿಂದ ಭಾಗವಹಿಸ್ತೀನಿ. ಇದು ಗೌಡ್ರ ಮನೆ ಚಾದ ಸ್ಪೆಷಾಲಿಟಿ. ಒಂದು ಚಾದ ಹೇಳ್ತಿ, ನೀ ಇಷ್ಟು ಮಾಹಿತಿ ಕೊಟ್ಟಿ, ನಾ ನಮ್ಮ ಸಂಘದಾಗ ಮಾತ್ರ ಎಲ್ಲಾರ್ಗು ಹೇಳಿ ಎಲ್ಲಾರ್ಗು ಇದನ್ನ ಉಪಯೋಗ ತಗೊಳಂಗ್ ಮಾಡ್ತೇನೆ. ಅಷ್ಟ್ ನೋಡ್ರಿ ಗೌಡ್ಸೇನ ಇಷ್ಟು ಮಾತಾಡ್ಕೊಂತ ಅಲ್ಲಿ ಚಾ ತಂದ ಬಿಟ್ರು. ಬರೀ ಗೌಡ್ಸೇನ ಹತ್ತಾ ಇರ್ತಾರೆ ಚಾತ. ನೀವು ತೋರಿ ಗೌಡ್ಸೇನ ಬಸಣ್ಣ, ಈಗ ಅಲ್ಲೇ ಆಗೈತಿ. ಗೌಡ್ರ ಮನ್ಯಾಗ ಇರ್ತೀರಿ ತಮಾಷೆ, ನಾವೆಲ್ಲ ಊರು ಟನ ಅಡ್ಡಾಡೋರು ಇರ್ತೀರಿ, ಆದ್ರೂ ನಿಮ್ಮ ಮನೆಗೆ ಚಾ ಕೊಡ್ದಂಗೆ ಆಗೋದಿಲ್ಲ ನೋಡ್ರಿ ಗೌಡ್ಸೇನಾರ. ಈಗ ದಿಮಸ ಅಡ್ಲಿಡ್ತದ ನೋಡ್ರಿ, ಬೆಟ್ಟ ಅವನವನ್ನ ಆತ್ ನೋಡ್ರಿ. ಆತ್ರಿ ಗೌಡ್ಸೇನ ನಮ್ಗೆ ಅಪ್ಪನಿ ಕೊಡ್ರಿ. ಬಸಣ್ಣ ಬರ್ಕೋತೀರಿ ಮತ್ತ, ಯಾಕಂದ್ರೆ ನಮ್ಮ ಸಂಘದಾಗೂ ಕೇಳ್ತಿರ್ತಾರ, ದನಕ್ ಹಂಗಾದ್ರ ಬಸಣ್ಣ ಬಂದನು ಹಂಗ ಕೇಳ್ಕೊತ ಇರ್ತಾರ. ಅದಕ್ಕೆ ವಾರಕ್ಕೊಮ್ಮೆ ಹಾಕೋತೀರಿ, ಅವ್ರೇನ್ ಕೇಳ್ತಾರ ಕೇಳಿ ಇಟ್ಕೊಂಡಿರ್ತೇವೆ. ಏನಿಲ್ಲ ಗೌಡ್ಸೇನಾರ, ಇದು ತಮ್ಮ ಒಂದು ಅಭಿಮಾನ ಐತಿ. ಬಸಣ್ಣ ಯಾವತ್ತು ದನಗಳ ಬಗ್ಗೆ ಆಗಲಿ, ದನಗಳ ಪ್ರೀತಿ ಬಗ್ಗೆ ಆಗಲಿ, ದನಗಳನ್ನು ಸಾಕುವವ್ರ ಬಗ್ಗೆ ಆಗಲಿ ಎಂದು ಹೊರತಿಲ್ಲ. ಯಾವತ್ತು ಏನಾರ ಕೇಳಿದ್ರು ಸಹಿತ ಏನ್ ಮಾಡಕ್ ಸಾಧ್ಯ. ಕಡೆಗೆ ದನ ತಿಳಿಲಿಲ್ಲ ಹೋದಲ್ಲ, ಹೋಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ದನದ ದವಾಖಾನೆ ವೈದ್ಯರನ್ನ ಕೇಳಿ, ಪಶು ವೈದ್ಯರನ್ನ ಕೇಳ್ಕೊಂಬಂದ್ ಹೇಳ್ತಾರೆ. ಬಸಣ್ಣ ನಿನ್ನ ನೆಚ್ಕೊಂಡೇವಿ, ನಾವೆಲ್ಲೂ ಹೋಗೋದೇ ಇಲ್ಲ ಬೇರೆ ಕಡೆ, ಹೇಳ್ತಿರ್ತಿಯಲ್ಲ ಹಂಗ ಮಾಡ್ತಿರ್ತೇವೆ. ದೊಡ್ಡ ಮನಸ್ಸು, ದೊಡ್ಡ ಗೌಡ್ರದು, ದೊಡ್ಡ ಗೌಡ್ಸೇನ್ಯಾರದು ದೊಡ್ಡ ಮನಸ್ಸು. ಆತ್ರಿ ಗೌಡ್ಸೇನಾರ ಇನ್ನು ಅಪ್ಪಣಿ ಕೊಡ್ರಿ, ಬರ್ತೀನಿ ರೀ ಗೌಡ್ಸೇನ್ಯಾರ. ಆಯ್ತಾಯ್ತು ಬಸಣ್ಣ, ಮತ್ತ ಬಾ. ನಮಸ್ಕಾರ ರೀ, ನಮಸ್ಕಾರ. ವಾರದ ಬಸಣ್ಣನ ಅಂದರೆ ಜವಾರಿ ಬಸಣ್ಣನ ಈ ಜಾನುವಾರುಗಳ ಆರೋಗ್ಯದ ಬಗ್ಗೆ ಮಾತಾಡಿದ್ದು ಬರ್ತದೆ. ಜೊತೆಗೆ ಇದರ ವಿಶೇಷ ಏನಂದರೆ, ಇಲ್ಲಿ ಸ್ಟುಡಿಯೋದಿಂದ ನಾವು ಡೈರೆಕ್ಟಾಗಿ ಲೈವ್ ಆಗಿ ರೆಕಾರ್ಡ್ ಮಾಡಿದ್ದು. ಭಾಳ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಈ ಧ್ವನಿ ಅನ್ನೋದು ಎಷ್ಟು ಒಂದು ಪ್ರಾಬಲ್ಯ ಅಥವಾ ಪ್ರಬಲತೆಯಿಂದ ಕೂಡಿರ್ತೈತಿ ಅಂದ್ರೆ, ಹೊರಗಡೆ ಕೇಳೋ ನಮ್ಮ ಧ್ವನಿಯೇ ಒಂದು ಪ್ರಾಬಲ್ಯ. ಈಗಿನ ಪೌರಾಣಿಕ ಕಥೆಯೊಳಗೆ ಪ್ರಹ್ಲಾದ ಹೊಟ್ಟೆ ಒಳಗಿದ್ದಾಗನ ಇದನ್ನು ಮಂತ್ರ ಕಲ್ತ, ಅದನ್ನು ಕಲ್ತ, ಇದನ್ನು ಕಲ್ತ, ಹಾಗೇನೆ ಯಾರು ಚಕ್ರವ್ಯೂಹ ಭೇದಿಸ್ಬೇಕಾದ್ರೆ ಅರ್ಧಂಬರ್ಧ ಕಲ್ತಂಥ ಅಭಿಮನ್ಯು ಹೊಟ್ಟೆಗಿದ್ದಾಗ ಹಂಗೆ ಕಲ್ತಿದ್ದ. ಇವೆಲ್ಲ ಪೌರಾಣಿಕ ಕಥೆ ಆಗಿದ್ದರೂ ಕೂಡ ಎಷ್ಟೋ ಮಟ್ಟಿಗೆ ಇದರಲ್ಲಿ ಕೆಲವೊಂದು ಸತ್ಯಾಂಶ ನಾವು ನೋಡ್ಕೋಬಹುದು. ಹೀಗಾಗಿ ಇವತ್ತಿನ ವಿಡಿಯೋನ ನಾವು 2 ರೀತಿಯಿಂದ ಮಜವಾಗಿ ತಗೊಳ್ಳೋಣ. ಆಯ್ತರೆ, ಬರ್ರಿ. ನಮಸ್ಕಾರ. ಸುತ್ತಮುತ್ತ ದನಗಳ ಆರೋಗ್ಯ ಹೇಗಿರ್ಬೇಕು ಅಂತ ಹೇಳಿ ನಮ್ಮ ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ, ಅಂದ್ರೆ ಜವಾರಿ ಬಸಣ್ಣ, ವಾರದ ಜವಾರಿ ಬಸಣ್ಣ ಅಂತ ಏನು ಪ್ರಸಿದ್ಧಿ ಪಡೆದಿದ್ದಾರೆ, ಅವರು ಇಷ್ಟೊತ್ತು ನಮಗೆ ಒಂದು ಉಪಯುಕ್ತವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವ್ರು ಯಾವಾಗ್ಲೂ ಆಡು ಭಾಷೆಯಲ್ಲೇ ಹೇಳ್ತಾರೆ, ಯಾಕಂದ್ರೆ ಜನಗಳಿಗೆ ತಿಳಿಬೇಕು, ಬೇಗ ಅರ್ಥ ಆಗ್ಬೇಕು, ತಾವು ಎಲ್ಲರೂ ಇದನ್ನ ಉಪಯೋಗ ಪಡಿಬೇಕಾಗಿ ಅಂತ ಹೇಳ್ತಾ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಹಾಗೂ ಕೃಷಿ ಸಮುದಾಯ ಬಾನುಲಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ ಸರ್ಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಈ ವಾರದ ಬಸಣ್ಣ, ಜವಾರಿ ಬಸಣ್ಣ, ಈ ಸಾರಿ ಈ ವಿಡಿಯೋ ಧ್ವನಿ ಅನ್ನೋದು ಅಷ್ಟು ಪ್ರಬಲ ಆಗಿರ್ತೈತಿ. ಹಿಂದಕ್ಕೆ ಪೌರಾಣಿಕ ನಾಟಕದಾಗ ಪೌರಾಣಿಕ ಕಥೆಯೊಳಗೆ ಬರ್ತಲ್ಲ, ಭಕ್ತ ಪ್ರಹ್ಲಾದ ಹೊಟ್ಟೆಗಿದ್ದಾಗನ ಏನೇನೋ ಮಂತ್ರ ಕಲ್ತ, ಅದೇ ರೀತಿ ಈ ಯಾರು ಅಭಿಮನ್ಯು ಚಕ್ರವ್ಯೂಹ ಭೇದಿಸಕ್ಕೆ ವಿಫಲ ಆಗಬೇಕಾದ್ರೆ ಗರ್ಭಾವಸ್ಥೆ ಒಳಗೆ ಅಂದರೆ ಹೊಟ್ಟೆ ಒಳಗಿದ್ದಾಗ ನಾವು ಅರ್ಧಂಬರ್ಧ ಕೇಳಿಸ್ಕೊಂಡಿದ್ದ, ಮುಂದದವನು ಕೇಳಿಸ್ಕೊಳಕ್ಕೆ ಆಗಲಿಲ್ಲ. ಹಿಂಗೆ ಇರಲಿ ಬಿಡ್ರಿ. ಅದು ಆದರೆ ಅದ್ರಾಗಿನ ಸತ್ಯಾಂಶ ಏನಪ್ಪ ಅಂತಂದರೆ, ನಮಗೆ ಈ ಸಪ್ಪಳ ಅಥವಾ ಧ್ವನಿ ಅನ್ನೋದು ಭಾಳ ಪರಿಣಾಮ ಬೀರ್ತೈತೆ ಅನ್ನೋದು ಭಾಳ ಮುಖ್ಯ. ಇನ್ನು ಇದು ಒಂದು ಈ ವಿಷಯ ನನಗೆ ಹೇಳ್ತಾ ಮನೋವೈಜ್ಞಾನಿಕ ಹಿನ್ನೆಲೆ ಒಳಗೆ ತಾವು ಅದನ್ನು ತಗೋಬೇಕಾಗತ್ತೆ. ಹೀಗಾಗಿ ಇವತ್ತು ಇದನ್ನು ಈ ಆಸಕ್ತಿ ತರುವಂಥ ಈ ಬಾನುಲಿ ಆಗಲಿ ಅಥವಾ ಆಕಾಶವಾಣಿ ಒಳಗಾಗಲಿ ಇದೇ ರೀತಿ ಒಳಗಡೆ ಏನೇನೋ ಮಾಡ್ತಿರ್ತಾರೆ. ಅದ್ರಿ ನಮಸ್ಕಾರ ರೀ ಅಂದ್ರೆ ಅವ್ರು ಕೈ ಎತ್ತಿನೂ ನಮಸ್ಕಾರ ಮಾಡೋದಿಲ್ಲ. ಹಂಗೆ ಇಲ್ಲಿ ಚಾ ಕುಡಿಬೇಕಾದ್ರೆ ಬಸವಣ್ಣ ಹೆಂಗೆ ಗೊತ್ತೈತಿ, ವಾರದ ಬಸವಣ್ಣ ಹೆಂಗೆ, ಹಂಗೆ ಅದೇ ರೀತಿ ಇನ್ನೊಂದು ಈ ಸಂದರ್ಭದೊಳಗೆ ನಾನು ಹೇಳಬೇಕಂದ್ರೆ, ಧ್ವನಿಯನ್ನು ಸಮರ್ಥವಾಗಿ ಬಳಸಿದ್ರೇ ಆಕಾಶವಾಣಿ ಫಲಪ್ರದ ಆಗುತ್ತೆ, ಬಾನುಲಿಯ ಕಾರ್ಯಕ್ರಮ ಸಫಲ ಆಗ್ತವೆ. ಇಲ್ಲದೆ ಹೋದರೆ ಅಷ್ಟೊಂದು ಸಫಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಮಂಟಪ ಅಥವಾ ನಾವು ರಂಗಭೂಮಿ ಒಳಗೆ ನಾಟಕ ಮಾಡೋಕ್ಕೆ ಹೋದಾಗ ಏನಾಗಿಬಿಡ್ತೈತೆ ಅಂದರೆ, ಅಲ್ಲಿ ನಮ್ಮ ಅಭಿನಯ ಕೌಶಲ್ಯ, ಹಾವಭಾವ, ಅಂಗ ಚೇಷ್ಟೆಗಳು ಅಂಥವುಗಳ ಮುಖಾಂತರ ನಮ್ಮ ಪ್ರೇಕ್ಷಕರನ್ನು ಲಕ್ಷ್ಯ ಸೆಳೆಯುವಂಗೆ ಮಾಡಿ
ನಮ್ಮ ಏನೇ ಸ್ವಲ್ಪ ಏರಿಳಿತ ಇದ್ದರೂ ಕೂಡ ಅಥವಾ ಧ್ವನಿ ಒಳಗೆ ಏರಿಳಿತ ಇದ್ದರೂ ಕೂಡ ಅದನ್ನು ಮೇಕಪ್ ಮಾಡ್ಕೊಳ್ಳೋ ಸಾಮರ್ಥ್ಯ ರಂಗಭೂಮಿ. ಇದು ನಾಟಕಕ್ಕೂ ಆಕಾಶವಾಣಿಯ ಪ್ರಸಾರಗಳಿಗೂ ಇರುವಂಥ ವ್ಯತ್ಯಾಸ, ಅದರ ಬಾನುಗಳಿಗೂ ಇರುವಂಥ ವ್ಯತ್ಯಾಸ. ಬರ್ರಿ ಇದರ ಮಜಾ ತೊಗೊಳೋಣ. ಬರ್ರಿ ಚಾ ಕುಡಿನ ಬರ್ರಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.